ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಎಸ್ಕೆ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು. ಇನ್ನು ಬೊಮ್ಮಸಂದ್ರ ಗ್ರಾಮದ ಸೋಮೇಶ್ವರ ದೇವಾಲಯದಿಂದ ಪ್ರಾರಂಭಗೊಂಡ ಶೋಭಾಯಾತ್ರೆಯು ನಂತರ ಬೊಮ್ಮಸಂದ್ರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ದೃಶ್ಯ ರೋಮಾಂಚನವಾಗಿತ್ತು. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಮಹಿಳೆಯರು ತಲೆ ಮೇಲೆ ಪೂರ್ಣ ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ರು. ಹಾಗೆ ವೀರಗಾಸೆ, ಡೊಳ್ಳು ಕುಣಿತ, ಹಳ್ಳಿಕಾರ್ ಎತ್ತುಗಳು ಸೇರಿದಂತೆ ಹಲವು ಕಲಾ ತಂಡಗಳು, ಹಲವು ದೇವರುಗಳ ಪಲ್ಲಕ್ಕಿಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದವು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರು ಪ್ರಸಾದ ಮಹಾಸ್ವಾಮಿಗಳು ಮತ್ತು ಮಾತೃಶ್ರೀ ಡಾಕ್ಟರ್ ಉಮಾ ಭಾರತಿರವರು ವಹಿಸಿದ್ರು. ಇನ್ನು ದಿಕ್ಸೂಚಿ ಭಾಷಣವನ್ನು ಶಿವಪ್ರಸಾದ್ ಮಲೆಬೆಟ್ಟುರವರು ನಡೆಸಿಕೊಟ್ರು. ವಿಶೇಷವಾಗಿ ಬೊಮ್ಮಸಂದ್ರದ ಹಿರಿಯರು ಮತ್ತು ಸ್ವಯಂ ಸೇವಕರಾಗಿದ್ದ ದಿವಂಗತ ಆರ್ ಮುನಿರೆಡ್ಡಿ ವೇದಿಕೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದರು.
ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಚನ. ಒಟ್ಟಿಗೆ ಸೇರ್ಕೊಂಡ್ಬೇಡಿ, ನಿಧಾನ ಬನ್ನಿ. ಬಲೋ ಭಾರತ್ ಮಾತಾಕ್ಕೆ ನಿಧಾನ ಬನ್ನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ದಯವಿಟ್ಟು ಎಲ್ಲ ಆಚೆ ಬಿಡಕ್ ಹೋಗ್ಬೇಡಿ, ನಿಧಾನ ಬನ್ನಿ. ಡಿಜೆ ಗಾಡಿ ಸ್ವಲ್ಪ ನಿಧಾನ ಹೋಗಪ್ಪ, ಆತ್ರ ಬಿಡಕ್ ಹೋಗ್ಬೇಡಿ. ಹೋಗಿ ನಾನು ನೋಡ್ಕೊಂಡಿದ್ದೀನಿ, ಏನ್ ಮಾಡ್ರಪ್ಪ, ನಿಧಾನ ನಿಧಾನ ನಿಧಾನಕ್ಕೆ ಹೋಗಿ. ದಯವಿಟ್ಟು ಹನುಮಂತ ದಯವಿಟ್ಟು ಸ್ವಲ್ಪ ಗ್ಯಾಪ್ ಕೊಡಿ, ಎಲ್ಲ ಒಟ್ಟಿಗೆ ಬರಕ್ ಹೋಗ್ಬೇಡಿ. ಮತ್ತೆ ಸ್ಕೂಲ್ ಒಳಗೆ ಫೀಲ್ಡ್ ಹೋಗಕ್ಕಾಗೋದಿಲ್ಲ, ಅಷ್ಟು ಜನ ಒಟ್ಟಿಗೆ ಹೋದ್ರೆ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳಿ. ಓಕೆ ಓಕೆ, ನೋಡ್ಕೊಂತ ಇದ್ದೀನಿ. ಏ ಸಾಂಗ್ ಬೇಡಪ್ಪ, ನಮ್ಮ ಇವ್ರು ಸಾಕಪ್ಪ, ಚಕ್ರವರ್ತಿ ಸಾಕಪ್ಪ, ಶ್ರೀರಾಮ್ದು ಇದಾಕಪ್ಪ, ಘೋಷಣೆ ಹಾಕಪ್ಪ, ಘೋಷಣೆ ಕೂಗಪ್ಪ. ಏನು ಸ್ಲೋ ಮಾಡ್ತಾ ಇದ್ರೆ, ತಮ್ಮದೇ ಅವ್ರು ಸೌಂಡ್ ಬರ್ತಾ ಇಲ್ಲ ಮುಂದೆಗಳ ವಾದ್ಯದು, ತಮ್ಮದೇದು ಕೇಳ್ತಾ ಇಲ್ಲ ಮುಂದೆ. ಬೀಜವರು ದಯವಿಟ್ಟು ನಿಮ್ದು ಬೆಲೆ ಆಗ್ತಾ ಇದೆ ನೋಡಪ್ಪ, ಏನಾಗಿದೆ? ಸೌಂಡ್ ಬರಪ್ಪ, ಬೇಸ್ ಬರಪ್ಪ. ಗಾಡಿ ಮುಂದೆ ಹೋಗ್ಲಿ, ಗಾಡಿ ಮುಂದೆ ಹೋಗ್ಲಿ. ದಯವಿಟ್ಟು ಮುಂದೆ ಯಾರು ಹೋಗ್ಬೇಡಿ, ಮತ್ತೆ ಎಲ್ಲ ಹಿಂದೆ ಬನ್ನಿ, ಎಲ್ಲ ಜೊತೆ ಹೋಗೋಣ, ಎಲ್ಲ ಜೊತೆ ಹೋಗೋಣ, ನಿಧಾನ ಬನ್ನಿ, ಒಟ್ಟಿಗೆ ಹೋಗೋಣ, ಮುಂದೆ ಬನ್ನಿ, ಎಲ್ಲ ಜೊತೆ ಹೋಗೋಣ, ನಿಧಾನಕ್ಕೆ ಹೋಗೋಣ.
ತಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡೆ ಇವನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡೆ ಇವನ್ಯಾರಮ್ಮ ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. कृतो वन्दे भगवन्तो पुनः पुनः श्रुते स्मृते पुराणानाम् आलयं करुणालयं नमामि भगवत्पादं शङ्करं लोकशङ्करम् ॐ शान्ति शान्ति शान्तिः. ಪ್ರಾತಸ್ಮರಣೀಯ ಆರೂಢ ಜ್ಯೋತಿ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರ ಚರಣಾರವಿಂದದಲ್ಲಿ ಭಕ್ತಿಪೂರ್ವಕವಾಗಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಶಂಕರ ಭಗವತ್ಪಾದರ ಶ್ರೀ ಚರಣಾರವಿಂದದಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಮಾಘ ಮಾಸದ ಪರ್ವಕಾಲದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಪ್ರಾಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಶತಮಾನೋತ್ಸವವನ್ನು ಮಾಡಿದೆ. ವಿಶ್ವ ಹಿಂದೂ ಪರಿಷತ್ತು, RSS ಕಾರ್ಯಕರ್ತರು, ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಬೊಮ್ಮಸಂದ್ರದಲ್ಲಿ ಇವತ್ತು ಈ ಪವಿತ್ರವಾದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ಜ್ಞಾನವೃದ್ಧರು, ತಪೋವೃದ್ಧರಾದಂಥ ಶಿವಾನಂದ ಮಠದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಗುರುಪ್ರಸಾದ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದದಲ್ಲಿ ಭಕ್ತಿಪೂರ್ವಕವಾಗಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಊರಿನ ಹಿರಿಯರು, ಜ್ಞಾನಿಗಳು, ವೃದ್ಧರಾದಂತಹ ನಮ್ಮ ಪಕ್ಕದಲ್ಲೇ ಇರುವಂತಹ ಶ್ರೀನಿವಾಸ ರೆಡ್ಡಿ ಅಣ್ಣನವರ ಶ್ರೀ ಚರಣಾರವಿಂದಕ್ಕೂ ಭಕ್ತಿಪೂರ್ವಕವಾಗಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಮತ್ತು ಇನ್ನೊಬ್ಬ ಯೋಗ ಗುರುಗಳಿಗೂ ದಮ್ಮಸಂದ್ರದಲ್ಲಿ ಇರುವಂತಹ, ತಮ್ಮ ಹೆಸರು ಶ್ಯಾಮಪ್ಪ
ಗುರುಜಿಯವರಿಗೂ ಅನಂತ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿ ಈ ದಿಕ್ಸೂಚಿ ಭಾಷಣಕ್ಕಾಗಿ ಬಂದಿರುವಂತಹ ದೇಶಭಕ್ತಿ ಹಾಗೂ ಸಮಾಜ ಸೇವೆಯನ್ನು ಮಾಡುವಂತಹ ಪರಮ ಪೂಜ್ಯರಾದ ಶ್ರೀ ಶಿವಪ್ರಸಾದ ಅಣ್ಣನವರ ಶ್ರೀ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಈ RSS ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಕರ್ತರಿಗೂ, ಯಾಕಂದರೆ ಒಬ್ಬರು ಇಲ್ಲ ಅಂದರೆ ಇನ್ನೊಬ್ಬರು ಆಗಲ್ಲ, ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಪುಟ್ಟ ಮಕ್ಕಳು ಇವತ್ತು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋಕ್ಕಾಗಿ ಬಂದಂಥ ಶೋಭಾಯಾತ್ರೆಯನ್ನು ಮಾಡಿದಂಥ ಕಳಸವನ್ನು ಎತ್ತಿದಂಥ ಎಲ್ಲ ಮಾತಾಜಿಯವರಿಗೂ ಚಿಕ್ಕ ಪುಟ್ಟ ಮಕ್ಕಳಿಗೂ ಎಲ್ಲ ಯುವಕ ವರ್ಗಕ್ಕೂ ವೃದ್ಧರಿಗೂ ಅವರಿವರೆಲ್ಲದೆ ಎಲ್ಲರಿಗೂ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ನಾನು ಕೊನೆಗೆ ಮಾಡಬೇಕಾಯಿತು ಭಾಷಣ. ಎಲ್ಲ ಕಡೆಯೂ ಇವತ್ತು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಇರೋದ್ರಿಂದ ನಾನು ಇವಾಗ 5 ಗಂಟೆ ಪ್ರಾರಂಭ ಇತ್ತು ನೆಲಗಾರಳ್ಳಿ, ಇವಾಗ ಹೋಗಬೇಕಾಗಿದೆ. ಅದಕ್ಕಾಗಿ ಕೆಲವು ವಿಚಾರಗಳನ್ನು ಹೇಳಿ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸ್ತೀನಿ. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಸಂಸ್ಕಾರ ಅನ್ನೋದು ಎಲ್ಲರಿಗೆ ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗೀತೆಯಲ್ಲಿ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾ ವೇತಿ ತತ್ವತ. ಎಲ್ಲರೂ ಮನುಷ್ಯರೇ, ಆದರೆ ಕೆಲವರು ಮಾತ್ರ ಭಗವಂತನ ಕಡೆ ಮುಖವನ್ನು ಹೊರಳಿಸ್ತಾರೆ. ಈಶ್ವರ ಅನುಗ್ರಹ ಪುಂಸಾಂ ಅದ್ವೈತ ವಾಸನ. ಯಾಕಂದರೆ ಭಗವಂತನ ಕೃಪೆ ಯಾರಿಗಾಗಿರುತ್ತೆ ಅವನು ಆತ್ಮಜ್ಞಾನಿ ಆಗ್ತಾನೆ. ಅಧ್ಯಾತ್ಮ ವಿಜ್ಞಾನ, ಆ ಜ್ಞಾನವನ್ನು ಪಡೆದು ಪರಮ ವಿರಕ್ತನಾಗಿ ಲೋಕ ಸಂಚಾರವನ್ನು ಮಾಡಿ ತನಗೆ ಈ ಬಂದಂಥ ಜ್ಞಾನವನ್ನು ಎಲ್ಲರಿಗೂ ಉಪದೇಶ ಮಾಡ್ತಾನೆ. ಒಬ್ಬ ಜ್ಞಾನಿ ಬಹಳ ಉಪಕಾರಿ. ಒಂದು ಊದ್ಕಡ್ಡಿ ಇದೆ ನೋಡಿ, ಅದು ತನ್ನನ್ನು ಸುಟ್ಟಿ ಇತರಿಗೆ ಸುಗಂಧವನ್ನು ಕೊಡ್ತಾರೆ. ಹಾಗೆ ಜ್ಞಾನಿ ಪಾಮರ, ವಿಷಯಾಸಕ್ತ ಮತ್ತು ಜಿಜ್ಞಾಸು ಬ್ರಹ್ಮಜ್ಞಾನಿಗಳನ್ನು ಉದ್ಧಾರ ಮಾಡುವಂಥ ಶಕ್ತಿ ಒಬ್ಬ ಜ್ಞಾನಿಗಿದೆ. ಅದಕ್ಕೆ ಉದಾಹರಣೆ ಸ್ವಾಮಿ ವಿವೇಕಾನಂದರು, ರಮಣ ಮಹರ್ಷಿ, ಸಿದ್ಧಾರೂಢರು, ಶಿವಾಜಿ ಮಹಾರಾಜರು, ರಾಜನಾದಂಥ ಜನಕರಾಜನಾದರೂ ಜ್ಞಾನಿ. ಪೂರ್ಣ ಅವತಾರವನ್ನು ಪಡೆದಂಥ ಕೃಷ್ಣ ಅರ್ಜುನನನ್ನು ನಿಮಿತ್ತವಾಗಿ ಮಾಡಿ ಭಗವದ್ಗೀತೆ ಉಪದೇಶವನ್ನು ಮಾಡಿದ. ಅದಕ್ಕಾಗಿ ಈ ಭಾರತ ಭೂಮಿ ಯಾಕೆ ಶ್ರೇಷ್ಠ ಅಂದರೆ ಒಬ್ಬ ತಪಸ್ವಿಗಿಂತ, ಸದ್ಗುಣಿಗಿಂತ, ಶ್ರೀಮಂತನಿಗಿಂತ, ಎಲ್ಲರಿಗಿಂತ ಶ್ರೇಷ್ಠನಾದವನು ಯಾರು ಅಂದರೆ ಜ್ಞಾನಿ. ಏಕೆಂದರೆ ತಪಸ್ವಿಗೂ ರಾಗದ್ವೇಷ ಇದೆ. ಚಾಂಗದೇವ ಅಂತಿದ್ದ, 1700 ವರ್ಷಗಳ ಕಾಲ ಅವನು ಬದುಕಿದ ಮೇಲೆ ಸತ್ತವರನ್ನು ಬದುಕಿಸುವಂಥ ಶಕ್ತಿ ಇತ್ತು. ಆದರೂ ಅವನಿಗೆ ದುಃಖ ಇತ್ತು. ಯಾರಿಗೆ? ಚಾಂಗದೇವನಿಗೆ. ಅದಕ್ಕೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ. ಕೊನೆಗೆ ಜ್ಞಾನೇಶ್ವರ ಮಹಾರಾಜರ ಕೀರ್ತಿಯನ್ನು ಕಂಡು ಅವ್ರ ಹತ್ರ ಏನೂ ಇರಲಿಲ್ಲ, ಆದರೆ ಜ್ಞಾನ ಇತ್ತು. ಜನ ಬಂದು ಲಕ್ಷಕ್ಕಿಂತ ಹೆಚ್ಚು ಜನ ಏನು ಮಾಡ್ತಾ ಇದ್ರು, ಅವರ ಹತ್ರ ಬರ್ತಾ ಇದ್ರು. ಇವನಲ್ಲಿ ಅಣಿಮಾದಿ ಅಷ್ಟೇ ಸಿದ್ಧಿಗಳೇ ಇತ್ತು. ಕೇಳದೆಲ್ಲವನ್ನ ಕೊಡುವಂಥ, ವರವನ್ನು ಕೊಡುವಂತಹ ತಪಸ್ಸಿನ ಶಕ್ತಿಯನ್ನು ಪಡೆದಿದ್ರು. ಚಾಂಗದೇವನಿಗೆ ಜ್ಞಾನೇಶ್ವರ ಮಹಾರಾಜರಿಂದ ಸೋಲಾಯಿತು. ಯಾಕಂತ ಕೇಳಿದ್ರೆ ಜ್ಞಾನಿಗೆ ತಪಸ್ವಿಗೆ ರಾಗದ್ವೇಷಗಳಿದೆ. ಭಗವಂತನ ದರ್ಶನವನ್ನ ಮಾಡಿದ್ರೂ ಸಹ ಅವನ ಒಳಗಡೆ ಇರುವಂಥ ಆತ್ಮಜ್ಯೋತಿಯನ್ನು ಕಂಡವನೇ ಜ್ಞಾನಿ. ಅದಕ್ಕೆ ಸುಭಾಷಿತಕಾರರು ಹೇಳ್ತಾರೆ, ನರಸ್ಯಾಭರಣಂ ರೂಪ, ರೂಪಸ್ಯಾಭರಣಂ ಗುಣ, ಗುಣಸ್ಯಾಭರಣಂ ಜ್ಞಾನ, ಜ್ಞಾನಸ್ಯಾಭರಣಂ ಶಮಃ. ಮನುಷ್ಯನಿಗೆ ಶರೀರದ ರೂಪವೇ ಆಭರಣ ಅಂದರೆ ರೂಪಕ್ಕಿಂತ ಗುಣ ಆಭರಣ ಅಂತ ಹೇಳ್ತಾರೆ. ಒಂದು ಹೆಣ್ಮಗಳನ್ನು ಬರೀ ರೂಪ ವಿದ್ಯೆಯನ್ನು ನೋಡಿ ತಗೊಂಬಂದರೆ ನಮ್ಮ ಸಂಸ್ಕೃತಿ. ಯಾಕಂತ ಹೇಳಿದ್ರೆ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು, ಅತ್ತೆ ಮಾವ, ವೃದ್ಧರು ಇದ್ರು ಅಂದರೆ ಹುಡುಗಿ ಓದಿದ್ದಳೆ, ರೂಪವನ್ನು ನೋಡಿ ಲಗ್ನ ಮಾಡ್ಕೊಂಡು ಬಂದ್ರಿ ಅಂದರೆ ಆ ಹುಡುಗಿ ಇನ್ನೊಂದು ಕೆಲವು ತಿಂಗಳಲ್ಲಿ ನಾನು ಇನ್ನೊಂದು ಮನೆ ಮಾಡಿ ಮನೆಯವ್ರಿಗೆ ಹೇಳಿ ನನಗೆ ಸೇವೆ ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಆಗಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಹಿರಿಯರು, ಆ ಹುಡುಗಿಯ ಕುಲ ಏನು, ತಂದೆ ತಾಯಿ ಏನು, ಆಕೆ ಯಾವ ರೀತಿ ಮಾಡ್ತಾಳೆ ಸಂಸ್ಕಾರವನ್ನು ನೋಡ್ತಾನೆ. ಹುಡುಗ ಏನು ಮಾಡ್ತಾನೆ, ಆ ಹುಡುಗಿಯ ರೂಪವನ್ನು, ವಿದ್ಯೆಯನ್ನು ನೋಡ್ತಾನೆ. ಅದಕ್ಕೆ ಏನು ಮಾಡ್ತಾ ಇದ್ರು, ವರವನ್ನು, ಕನ್ಯೆಯನ್ನು ನೋಡ್ಬೇಕಂದ್ರೆ ಹಿರಿಯರನ್ನ ಕರ್ಕೊಳ್ತಾ ಇದ್ರು. ಮೊದಲು ಕುಲ ಏನು, ಯಾವ ಇದು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ
ಸಂಸ್ಕೃತಿಯನ್ನ ನೋಡಿದ್ರೆ ಎಂತಹ ಮಹಾತಾಯಿಯರಾಗಿದ್ರು. ಅತ್ರಿ ಋಷಿಯ ಪತ್ನಿಯ ಅನಸೂಯೆ ಮಹಾಪತಿವ್ರತೆ. ತ್ರಂಬಕೇಶ್ವರರೇ ಯಾರು ಲಕ್ಷ್ಮೀ ಸರಸ್ವತಿ ಮತ್ತೆ ಸರ್ವಮಂಗಳೆ ಅವರಿಗೆಗಿಂತ ಮಹಾಪತಿವ್ರತೆಯಾಗಿದ್ದರು. ಋಷಿಮುನಿಗಳನ್ನ ವಿಚಾರ ಮಾಡಿದೆ. ಸತಿ ಸಾವಿತ್ರಿ ಮತ್ತೆ ಮಹಾವಿರಕ್ತಳಾದಂಥ ಅಕ್ಕ ಮಹಾದೇವಿ, ಬ್ರಹ್ಮವಾದಿನಿಯಾದಂಥ ಉಪನಿಷತ್ತು ಕಾಲದಲ್ಲಿ ಯಾಜ್ಞವಲ್ಕ್ಯರ ಪತ್ನಿಯಾದಂಥ ಮೈತ್ರಿ ಬೃಹದಾರಣ ಉಪನಿಷತ್ತಿನಲ್ಲಿ ತಿಳಿದಾಗ, ಮತ್ತೆ ಸುಲಭ, ಗಾರ್ಗಿ ಇವರೆಲ್ಲ ಏನು ಅಂದರೆ ಮಹಾವೇದ ಮಾತೆಯರು, ವೇದದ ಸ್ವರೂಪರೇ ಆಗಿದ್ರು. ಆಚಾರ್ಯವಾನ್ ಪುರುಷೋ ವೇದ. ಹೀಗೆ ಮಾಡ್ತಾ ಮಾಡ್ತಾ 17ನೇ ಶತಮಾನದಲ್ಲಿ ಬಸವಣ್ಣನ ಅವತಾರ ಇತ್ತು. ಕೇವಲ ಪುರುಷರ ಪ್ರಧಾನಕ್ಕೆ ಜ್ಞಾನ ಅಲ್ಲ, ಎಲ್ಲರೂ ಸಹ ಮಹಿಳೆಯರು ಜ್ಞಾನ ಪಡಿಬೋದು ಅಂತೇಳಿ ಬಸವಣ್ಣ ತತ್ವ ಉಪದೇಶವನ್ನ ಮಾಡಿದ. ಅದರಲ್ಲಿ ಡೋಹರ ಕಕ್ಕಯ್ಯನ ಪತ್ನಿ ಮಾರಯ್ಯ ಲಕ್ಕಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಆಕೆ ವಚನವನ್ನ ಬರ್ತಾಳೆ. ಗರ್ವದಿಂದ ಮಾಡುವಂತ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಹರಿವಿಗೆ ಹಾನಿ, ಕೊಡದೆ ತ್ಯಾಗಿ ಎನ್ನಿಸಿಕೊಂಡವನ್ನು ಮಡೆಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸಜ್ಜಲ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರನು ದೂರ ಆಗುವನು. ಶಿವರಾತ್ರಿ ದಿವಸ ಎಲ್ಲ ಕಡೆನೂ ಶಿವನ ಉತ್ಸವ ಮಾಡ್ತಾರೆ. ಮಾರನೇ ದಿವಸ ಯಾರು ಬರಲ್ಲ. ಯಾಕಂದ್ರೆ ಭಕ್ತಿ ಅಂದ್ರೆ ಏನು? ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡುವನೇ ಭಕ್ತ. ಯದ್ಯತ್ ಕರ್ಮ ಕರೋತಿ ತದ್ದದಕಿಲಂ ಶಂಭೋ ತವಾರಾಧನ. ಬರೇ ಜಪ ಮಾಡೋದಲ್ಲ, ಪ್ರತಿಯೊಂದು ಕರ್ಮವನ್ನ ಭಗವಂತನಿಗೆ ಅರ್ಪಣೆಯನ್ನ ಮಾಡುವುದು ಭಕ್ತಿ ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ಹೇಳ್ತಾನೆ ಪರಮಾತ್ಮ ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗವನ್ನ ಅಂತಃಕರಣದ ಶುದ್ಧಿಗಾಗಿ ಮಾಡಿದ. ಅದಕ್ಕಾಗಿ ಹೇಳ್ತಾರೆ, ಮಣಿಯ ಎನಿಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವನ್ನು ಕಳೆಯಲು ಬೇಡ, ಕ್ಷಣವಾದರೂ ನಿಜವನ್ನರಿಯೇ ಬೆಕ್ಕಿಯುಳ್ಳ ಬಿಸಿ ನೀರಿನಲ್ಲಿ ಉಂಟೆ ಗುಹೇಶ್ವರ. ಯಾಕಂದ್ರೆ ಮಣಿಯನ್ನ ಎಣಿಸಿ ಎಷ್ಟೋ ಜಪಗಳಾಗಿದೆಯಂತೆ, ಆದ್ರೆ ಭಗವಂತನ ಸ್ವರೂಪ ಗೊತ್ತಿಲ್ಲ. ಕೆಲವರು ಹಣ ಸಂಪಾದನೆ ಮಾಡಿ ಇರ್ತಾರೆ, ಆದ್ರೆ ಆಯುಷ್ಯನ್ನ ಕಲ್ಕೊಂತಾರ. ಕಾಲೋ ಜಗದ್ಭಕ್ಷಕ. ಏನ್ ಮಾಡಂದ್ರೆ ಮನುಷ್ಯನ ಆಯುಷ್ ಬಹಳ ಶ್ರೇಷ್ಠವಾದ. ಜಂತೂನಾಂ ನರಜನ್ಮ ದುರ್ಲಭಂ, ಆಹಾರ ನಿದ್ರಾ ವಯಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿನ್ನರಾಣ. ಜ್ಞಾನಿ ಅಧಿಕೋ ವಿಶೇಷ, ಜ್ಞಾನೇನ ಹೀನ ಪಶುಭಿತ್ ಸಮಾನ. ಒಂದು ಪಕ್ಷಿಯಾದ್ರೂ ಗೂಡು ಕಟ್ಟುತ್ತೆ, ಒಂದು ಚಿರತೆ, ಜಿಂಕೆ ಅದು ಗೂಡು ಕಟ್ಟುತ್ತೆ, ಸಂಸಾರ ಮಾಡುತ್ತೆ, ಒಂದಲ್ಲ ಒಂದ್ ದಿವಸ ಮರಣ ಹೊಂದುತ್ತೆ. ಆದ್ರೆ ಜ್ಞಾನೇನ ಹೀನ ಪಶುಭಿತ್ ಸಮಾನ ಅಂತ ಹೇಳ್ತಾರೆ. ನೋಡಿ, ಈ ಮರ ಇದೆ, ಅದು ಯಾವಾಗಲೂ ಸುಷುಪ್ತಿ ಅವಸ್ಥೆಯಲ್ಲಿ ಇದೆ, ಅನ್ನಮಯ ಕೋಶ ಇದೆ, ಅದಕ್ಕೆ ವಿವೇಕ ಇಲ್ಲ. ಸತ್ಯ ಅಸತ್ಯ ನಿತ್ಯ ಅನಿತ್ಯವನ್ನ ತಿಳಿಯುವಂತ ವಿವೇಕ ಕೇವಲ ಮನುಷ್ಯ ಜನ್ಮಕ್ಕೆ ಗೊತ್ತಿದೆ. ಅದಕ್ಕೆ ಕರ್ಮಯೋಗಿ ಆಗ್ಬೋದು, ಒಬ್ಬ ಮಹಾಭಕ್ತನಾಗ್ಬೋದು, ದೇಶಭಕ್ತನಾಗ್ಬೋದು. ಮನುಷ್ಯ ಜನ್ಮ ಇಂದ್ರಾದಿ ದೇವತೆಗಳಿಗಿಂತ ಶ್ರೇಷ್ಠವಾದುದು ಮನುಷ್ಯ ಜನ್ಮ. ಅದಕ್ಕಾಗಿ ಇಲ್ಲಿಯವರೆಗೆ ಭಾರತ ದೇಶದ ಭಾರತ ದೇಶದ
ಪರಿಸ್ಥಿತಿಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಆತ್ಮೇರೆ, ಈಗ ನಿಮ್ಮ ಮಕ್ಕಳನ್ನ ಎಲ್ಲ ದೇವಾನು ದೇವತೆಗಳನ್ನ ತೋರ್ಸಾಕ ಪ್ರದರ್ಶನ ತೋರಿಸಿರಿ. ಆತ್ಮೇರೆ, ಈಗ ಯಾಕೆ ನಮ್ಮ ದೇವತೆಗಳು ಹೊರಗೆ ಬಂದ್ರೆ ವಿಚಾರ ಮಾಡಿ. ಇಲ್ಲಿಯವರೆಗೆ ಈ ದೇಶದಲ್ಲಿ ದೇವಾನು ದೇವತೆಗಳಂದ್ರ ಗಡಗಡ ನಡುವಂತ ಪರಿಸ್ಥಿತಿಯಲ್ಲಿತ್ತು. ಯಾಕೆ ಈ ಮಾತನ್ನು ಹೇಳಾಕತ್ತೇನೆ ಅಂದ್ರ, ಈ ದೇಶದಲ್ಲಿ ದಾಳಿಕೋರರ ದಂಡಯಾತ್ರೆಗಳು ಪ್ರತಿನಿತ್ಯ ಪ್ರತಿ ದಿವಸ ಪ್ರತಿಕ್ಷಣ ಇರುವುದರಿಂದ ಇಲ್ಲಿಯ ದೇಶದ ಎಲ್ಲ ದೇವಾನು ದೇವತೆಗಳ ಅಡಿಕುತ್ತಿದ್ರು. ತಾವು ಎಲ್ಲ ಯಾವಾಗ ಸಮಾಜೋತ್ಸವ ಹಿಂದೂ ಬಾಂಧವರ ಮನೆ ತೊರೆದು ಹೊರಗೆ ಬಂದು ಹಿಂದೂ ಕಾರ್ಯಕ್ರಮ ಮಾಡಲು ತಯಾರಾದ್ರು, ಆವತ್ತು ನಮ್ಮ ದೇವತೆಗಳಿಗೆ ಸ್ವತಂತ್ರ ಸಿಕ್ಕಂಗಾಗಿ ಇವತ್ತು ನಮ್ಮ ಮಕ್ಕಳ ದೇವಾನು ದೇವತೆ ಸ್ವರೂಪದಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಆತ್ಮೇಲೆ ಹಂಗ ಈ ದೇಶದಲ್ಲಿ ನೀವು ಎಲ್ಲಾದ್ರೂ ಸುಮ್ ಕೂತ್ರೆ ಈ ದೇಶ ಉಳಿಯೋದಿಲ್ಲ. ಒಂದು ಸಲ ನೀವು ವಿಚಾರ ಮಾಡಿ, ಇಸ್ರೇಲ್ ದೇಶದ ಕಥೆಯನ್ನ ಒಂದು ಸಲ ಓದಿ. ಯಾಕೆ ಈ ಮಾತನ್ನು ಹೇಳಕತ್ತೇನೆ ಅಂದ್ರ, ಇಸ್ರೇಲ್ ದೇಶದ ಪ್ರಧಾನಮಂತ್ರಿ ನೇತನ್ಯಾಹು ಹೇಳ್ತಾರೆ, ನನ್ನ ದೇಶದ ಕೇವಲ 1 ಕೋಟಿಗಿಂತ ಕಡಿಮೆ ಇರುವಂತ ಜನಸಂಖ್ಯೆ, ನನ್ನ ದೇಶದ ಮೇಲೆ ಜೆರೂಸಲೇಮ್ ಮೇಲೆ ಎಷ್ಟು ದಾಳಿ ಮಾಡಿದ್ದಾರೆ ಅಂದ್ರೆ 99 ಸಲ ದಾಳಿ ಮಾಡಿದ್ದಾರೆ. 45 ಸಲ ಜೆರೂಸಲೇಮ್ ಕಿತ್ತು ಹಾಕಿದ್ದಾರೆ. 108 ದಾಳಿಕಾರರು ಬಂದು ನಮ್ಮ ದೇಶವನ್ನು ಸಮಾನ ಮಾಡಿ ಮುಗಿಸಿ ಬಿಡ್ಬೇಕಂತ ಯೋಚನೆ ಮಾಡಿದಾಗ ನೇತನ್ಯಾಹು ಹೇಳ್ತಾರೋ, ನಾವೆಲ್ಲ ಒಂದಾಗ್ಲಿಲ್ಲ ಅಂದ್ರ ನಮ್ಮ ದೇಶ ಉಳಿಯೋದಿಲ್ಲ. ಹಾಗೆ ನಡೆದ ಸಂಘಟನೆ ಮಾಡಿ ಇವತ್ತ ಇಸ್ರೇಲ್ ದೇಶಕ್ಕೆ ಒಂದು ಮಾದರಿ ದೇಶವಾಗಿ ಹೊರಗೆ ಬಂದಿದೆ. ಆತ್ಮೇರೆ, ಹಿಂದೂ ಬಾಂಧವರೇ, ನಾವೆಲ್ಲ ಇವತ್ತು ಮನೆಯಲ್ಲಿ ಕುಳಿತು ಬರೇ ರೀಲ್ಸು ಧಾರಾವಾಹಿ ಬರೇ ಆ ಮಾಧ್ಯಮದಲ್ಲಿ ಕುಳಿತೀವಂದ್ರೆ ನಮ್ಮ ದೇಶನ ಉಳಿಯಕ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಹೊರಗೆ ಬರಬೇಕು, ದೇಶವನ್ನು ಕಟ್ಟಬೇಕು. ಯಾಕಂದ್ರೆ ಇವತ್ತು ಹೇಳಕತ್ತೇನೆ ನಾನು, ಭಾರತ್ ತೇರೆ ತುಕಡೆ ಹೋಂಗೆ, ಹಿಂಸೆ ಅಲ್ಲ ಹಿಂಸೆ ಅಲ್ಲ ಅಂತ ಅವರು ಕೂಗುತ್ತಿರುವಾಗ ನಾವೆಲ್ಲ ಒಳ ಕೂತಿದ್ದೇವೆ. ಅವರು ಮಾತುಗಳು ಹೆಂಗಿದಾವ, ಭಾರತ್ ತೇರೆ ತುಕಡೆ ಹೋಂಗೆ. ಆತ್ಮೇರೆ, ಇದು ನಿಮಗೆ ಮಾತು ಹಿಡಿಸ್ತದ? ವಿಚಾರ ನೋಡಿ ಹೆಂಗದ. ಅದಕ್ಕಾಗಿ ಶಿವಾಜಿ ಒಂದ್ ಮಾತು ಹೇಳಿದ, काशी की कड़ा जाती मथुरा मस्ती जो होती, शिवाजी ना होते सुन्नत होती सबकी. ಆತ್ಮೀಯ ಹಿಂದೂ ಬಾಂಧವರೇ, ಇವತ್ತು ನೀವು ಎಲ್ಲಾದ್ರೂ ಒಳಗೆ ಕೂತ್ಕೊಂಡು ಹಾಗೆ ಕೂತೀವಂದ್ರ ಈ ದೇಶವನ್ನ ಮತ್ತೆ ನಾವು ಕಳ್ಕೋಬೇಕಾಗ್ತದ. ಎಲ್ಲಾದ್ರೂ ಮತ್ತೆ ಶಿವಾಜಿ ಬರ್ತಾನನ್ನು ಸುಳ್ಳು ಮಾತು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಬರ್ತಾರನು ಸುಳ್ಳು ಮಾತು, ಚೆನ್ನಮ್ಮ, ಒಣಗಿ ಒಬ್ಬವ, ಬೆಳವೇಡಿ ಮಲ್ಲಮ್ಮ ಬರ್ತಾರನು ಸುಳ್ಳು ಮಾತು. ಮತ್ತೆ ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಕ್ಕಾಗೋದಿಲ್ಲ. ಈಗಾಗಲೇ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಪ್ರತಿನಿತ್ಯ ನಮಗ ಈ ದೇಶ ಏನು ಕೊಟ್ಟಿದೆ, ಪೂರ್ವಜರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಒಂದ್ಸಲ ವಿಚಾರ ಮಾಡಿ. ಬಹಳ ಜನಕ್ಕೆ ಗೊತ್ತಿಲ್ಲ. ನೀವೊಂದ್ಸಲ ಅಂಡಮಾನಕ್ಕೆ ಹೋಗ್ಬೇಡ್ರಿ, ಹೋಗಿ ಬನ್ನಿ. ಬರೇ ನೋಡ್ರಿ, ಸಾವರ್ಕರನ್ನ 24 ವರ್ಷಗಳ ಕಾಲ ಜೈಲಿನಲ್ಲಿಟ್ಟಿದ್ರು. ಸ್ವತಂತ್ರ ಹೋರಾಟಗಾರ ಸಾವರ್ಕರ್ನನ್ನ 24 ವರ್ಷಗಳ ಕಾಲ ಜೈಲಿನಲ್ಲಿ ಪರಿಸ್ಥಿತಿ ಯಾವ ರೀತಿ ವಿಚಾರ ಮಾಡಿ. ನಾವೆಲ್ಲ ಎಷ್ಟು ಆರಾಮದಿದ್ದೀವಿ, ಸುಖವಾಗಿದ್ದೀವಿ, ಉಣ್ಣಾಕ ತಿನ್ನಾಕ. ಆವತ್ತ ಪುಣ್ಯಾತ್ಮರು ಹೋರಾಟ ಮಾಡಿದಾರತ್ತೆ, ಇವತ್ತು ನಾವೆಲ್ಲ ಆರಾಮದಿದ್ರಿ. ಬೇಕಾದ್ರೆ ಹೋಗಿ ನೋಡ್ರಿ, ಸಾವರ್ಕರ್ ಚಿತ್ರ ವಿಷಯ ಕೊಡೋದನ್ನ ಒಂದು ಸಲ ನಮ್ಮ ಕಣ್ಣು ಮುಂದಿಗೆ ಬತ್ತಂದ್ರ ಈ ದೇಶವನ್ನು ನಾವೆಲ್ಲರೂ ಒಡಿಲಾಕ್ ಬಿಡಬಾರ್ದು. ಹಿಂದೂ ಬಾಂಧವರು ವಿಚಾರ ಹೆಂಗದ ನೋಡಿ. ಸಾವರ್ಕರ್ 2 ಕೈಗೆ ಕೊಳ ಹಾಕಿದ್ದಾರೆ. 5 ಫೂಟ್ ಮನುಷ್ಯಾಗ 4 ಫೂಟದ ಕೊಳ ಹಾಕಿದ್ದಾರೆ. ಸಾವರ್ಕರ್ ತಲೆ ಎತ್ತಿ ನಿಲ್ಲಬಾರ್ದು, ಯಾವತ್ತು ಟೊಕ್ಕಿರ್ಬೇಕು. ಅವಾಗ ಎಂತ ಪರಿಸ್ಥಿತಿ, ಒಂದೇ ಕೋಣೆ ಎಂತದಿತ್ತಂದ್ರ ಕೇವಲ 4 ಫೂಟ ಕಾಲುದ್ದು ಮಾಡಿ ಮಲಗಾಕ್ ಬರಬಾರ್ದು. ಅವನ ಕೋಣೆಯಲ್ಲಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದಾರ, ಒಂದು ಚೆಂಬ್ ಇಟ್ಟಿದಾರ, ಮಣ್ಣಿನ ಚೆಂಬ್ ಇಟ್ಟಿದಾರ. ಆ ಮಣ್ಣಿನ ಪಾತ್ರೆಯಲ್ಲಿ ಏನ್ ಮಾಡ್ಬೇಕು, ಊಟ ತಿನ್ಬೇಕು. ಆ ಮಣ್ಣಿನ ಚೆಂಬದಲ್ಲಿ ನೀರು ಕುಡಿಬೇಕು. ಆ ಚೆಂಬ ಹೆಂಗಿತ್ತಂದ್ರ ಆತ್ಮೀಯರೇ, ಅವನ ಬೆಳಗ್ಗೆ ಎದ್ದ ತಕ್ಷಣವೇ ಶೌಚಕ್ಕೆ ಹೊರಗಡೆ ಬಿಡ್ತಿದ್ದಿಲ್ಲ. ಪರಿಸ್ಥಿತಿ ಹೆಂಗಿತ್ತಂದ್ರೆ ಶೌಚಕ್ಕೆ ಹೊರಗಡೆ ಬಿಡ್ತಿದ್ದಿಲ್ಲ.
ಆ ಚೆಂಬದಲ್ಲೇನೆ ಶೌಚ ಮಾಡಬೇಕು, ಹೋಗಿ ಅದನ್ನ ಸಮುದ್ರಕ್ಕೆ ಚೆಲ್ಲಿ ಬರಬೇಕು. ಅದರಾಗ ನೀರು ತುಂಬಿಟ್ಕೊಂಡ ದಿನಪೂರ್ತಿ ಹಂಗೆ ಕುಡಿದು ಹಿಂಗ ಚಿತ್ರ ಹಿಂಸೆ ಮಾಡಿ ಸಾವರ್ಕರ್ ಬದುಕಿದ್ದಾನೆ. ಆದ್ಮೇಲೆ ಅಂತ ದೇಶದವ್ರು ನಾವೆಲ್ಲ ಇವತ್ತು ಹಿಂದೂ ಬಾಂಧವರು ನಾವೆಲ್ಲರೂ ಒಗ್ಗಟ್ಟಾಗದಿಂದ್ರ ನಮ್ಮ ಪರಿಸ್ಥಿತಿ ಹಿಂಗಿಲ್ಲ. ಈ ದೇಶವನ್ನ ಕೊಳ್ಳೆ ಹೊಡಿಬೇಕಂತ ಮತ್ತೆ ತಯಾರಾಗಿದ್ದಾರೆ. ಆತ್ಮೀಯ ಹಿಂದೂ ಬಾಂಧವರೇ, ಇಲ್ಲಿಯ ಸಂಸ್ಕೃತಿ ನೋಡಿ, ಇಲ್ಲಿಯ ಜನಾಂಗ ನೋಡಿ, ನಾವೆಲ್ಲರೂ ಭೇದ ಭಾವ ಇಲ್ಲ. ನಾವೆಲ್ಲರೂ ಒಂದಾಗಿದ್ರೆ ಈ ದೇಶ ಒಂದಾಗಿ ಒಕ್ಕಟ್ಟಾಗಿದ್ರೆ ಈ ಭಾರತ ಉಳಿತದ. ಬರೇ ಜೆರೂಸಲೇಮ್ ಅನ್ನ 56 ಮುಸ್ಲಿಂ ರಾಷ್ಟ್ರಗಳ ಆಕ್ರಮಣ ಮಾಡ್ತಿದ್ದು. ಕೇವಲ ಇವತ್ತ ನಮಗ ಒಂದೇ ಪಾಕಿಸ್ತಾನ, ಒಂದೇ ಬಾಂಗ್ಲಾದೇಶ. ಇವತ್ತ ಪಾಕಿಸ್ತಾನ ಪ್ರಧಾನಮಂತ್ರಿ ಏನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿಯ ಜನಾಂಗವನ್ನ ಲವ್ ಜಿಹಾದಿಂದ ಮುಗಿಸ್ಬೇಕು, ಇಲ್ಲಿಯ ಜನಾಂಗ ಸಂಸ್ಕೃತಿಯನ್ನು ಮುಗಿಸ್ಬೇಕು, ಇಲ್ಲಿಯ ಎಲ್ಲ ಏನಂತಿಲ್ಲ ನಮ್ಮ ಭಾಷೆಗಳನ್ನು ಮುಗಿಸ್ಬೇಕು. ಆದ್ಮೇಲೆ ಈ ದೇಶ ಜಗತ್ತಿಗೆ ಏನೇನು ಕೊಟ್ಟದ ನೋಡಿ. ವೇದಗಳನ್ನು ಕೊಟ್ಟಿತ್ತು, ಉಪನಿಷತ್ತುಗಳನ್ನು ಕೊಟ್ಟಿದೆ, ಪುರಾಣಗಳನ್ನು ಕೊಟ್ಟಿದೆ. ಆದ್ಮೇಲೆ ಶರಣರು, ದಾಸರು, ಸಂತರು, ಅದರಲ್ಲೇ ಹೋರಾಟಗಾರ ಎಷ್ಟು ಅದ್ಭುತ ಕೊಟ್ಟಿದೆ ನೋಡಿ. ಏಡಿಯಾದಂತ ಅರ್ಜುನನನ್ನ ವೀರಾವೇಶದಿಂದ ಕೌರರನ್ನು ಸದೆ ಬಡಿಯುವಂತ ತಾಕತ್ತ ಭಗವದ್ಗೀತೆ. ಆದ್ಮೇಲೆ ಒಂದಲ್ಲ ಎರಡಲ್ಲ ದಾರ್ಶನಿಕರಂತವ್ರದಾರ ನೋಡ್ರಿ. ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಚಾರ್ಯ, ಆಚಾರ್ಯರು ಎಷ್ಟು ಅದ್ಭುತವಾದಂತ ಸಾಧನೆ ಮಾಡಿದ್ದಾರೆ. ಈ ದೇಶ, ಈ ದೇಶದಲ್ಲಿ ಶಿಕ್ಷಣ ಪದ್ಧತಿ, ಈ ದೇಶದ ಜನಾಂಗ ಎಷ್ಟು ಅದ್ಭುತದ. ಇಂಥ ಸಂಸ್ಕೃತಿಯನ್ನ, ಇಲ್ಲಿಯ ಜನಾಂಗವನ್ನ ಅಳಿಸಿ ಹಾಕಿ ಇದನ್ನ ಇಸ್ಲಾಂ ರಾಷ್ಟ್ರ ಅದಕ್ಕೆ ಹೇಳ್ತಾ ಇದ್ದಾರೆ ಅವರ ಭಾರತ್ ತೇರೆ ತುಕಡೆ ಹೋಂಗೆ, ಹಿಂಸೆ ಅಲ್ಲ, ಹಿಂಸೆ ಅಲ್ಲ. ಆತ್ಮೀಯ ಹಿಂದೂ ಬಾಂಧವರೇ, ಒಂದು ಸಲ ನೀವು ಮೈ ಮರೆತ ಮನೆಯಲ್ಲಿ ಕುಳಿತ್ರಿ ಈ ದೇಶ ಎಚ್ಚರಾಗೊಟ್ಟಳಿಗೆ ಪಾಕಿಸ್ತಾನ ಆಗಿ ಹೊರಗೆ ಬಂದಿರ್ತದ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿರ್ಬೇಕು, ಒಕ್ಕಟ್ಟಿನಿಂದ ಇರಬೇಕು. ಅದಕ್ಕಾಗಿ ಸಂಘದವರ 100ನೇ ಶತಮಾನೋತ್ಸವದಲ್ಲಿ ಹಿಂದೂಗಳನ್ನು ಒಂದಾಗಿ ಇವರೆಲ್ಲ ಒಕ್ಕಟ್ಟಾಗಿದ್ರೆ ಯಾರು ಈ ದೇಶವನ್ನು ಮುಟ್ಟಕ್ಕಾಗೋದಿಲ್ಲ. ಆತ್ಮೀಯ ಮುಟ್ಟಬೇಕಾಗಿದ್ದರೆ ಬೇಕಾದ್ರೆ ಒಬ್ರು ಹೇಳಿಕೆ ಕೊಟ್ರು, ಈ ದೇಶದಲ್ಲಿ ರಾಮ ಮಂದಿರ ಕಟ್ ನೋಡಿ, ವಿಚಾರ ನೋಡಿ. ನಿಮಗ ರಾಮ ಮಂದಿರ, ಬಾಬ್ರಿ ಮಸೀದಿ ಮುಟ್ಟಿ ನೋಡಂದ್ರು. ನಾವೆಲ್ಲ ಒಕ್ಕಟ್ಟಾಗಿ ಬಾಬ್ರಿ ಮಸೀದಿ ಮುಟ್ಟಿದಿವಿ. ಕೆಡಿಯು ನೋಡಂದ್ರು, ಕೆಡಿಯುದಿ. ರಾಮ ಮಂದಿರ ಕಟ್ ನೋಡಂದ್ರು. ಆದ್ಮೇಲೆ ನಾವು ಒಂದಾಗಿದ್ರೆ ರಾಮ ಮಂದಿರ ಅಲ್ಲ, ಈ ದೇಶದಲ್ಲಿ ಎಲ್ಲಾ ಮಂದಿರಗಳನ್ನ ಸರಿ ಸುಸರ್ಜಿತವಾಗಿ ಕಟ್ಟುವಂತ ತಾಕತ್ತ ನಮ್ಮ ಹಿಂದೂಗಳಿಗಿದೆ. ನೀವು ಒಂದ್ಸಲ ಕಾಶಿಗೆ ಹೋಗಿ ಬನ್ನಿ, ಒಂದ್ಸಲ ಕಾಶಿಗೆ ಹೋಗಿ ಬನ್ನಿ. ಎಷ್ಟು ವಿಚಿತ್ರ ಅಂದ್ರ, ಕಾಶಿಯಲ್ಲಿ ಜಾರ್ ಒಬ್ಬಕ್ಕೆ ಅಹಿಲಾಬಾಯಿ ಹೋಳ್ಕರ್ ಹೊರಗೆ ಬರ್ಲಿಲ್ಲ ಅಂದ್ರ ಕಾಶಿ ವಿಶ್ವನಾಥ ಸಿಗ್ತಿದ್ದಿಲ್ಲ. ಅರೇ ನೋಡಿ, ನಮ್ಮ ಕಾಶಿ ವಿಶ್ವನಾಥವನ್ನ ಗುಡಿಯನ್ನ ಅಲ್ಲೇ ಜಾಮ ಮಸೀದಿ ಕಟ್ಟರಲ್ಲ, ಜ್ಞಾನಮಾಪಿ ಮಸೀದಿ ಕಟ್ಟರಲ್ಲ, ಇನ್ನೂವರೆಗೆ ಹೋಗಿ ನೋಡಿ. ನಮ್ಮ ದೇಶದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಹಾಗೆ ಇದೆ, ಆದರೆ ಜ್ಞಾನಮಾಪಿ ಮಸೀದಿ ಕಟ್ಟಿದಾರ. ಇನ್ನುವರೆಗೆ ಅದನ್ನು ತೆಗಿಯಕ್ಕಾಗ್ತಾ ಇಲ್ಲ. ಪಾಕಿಸ್ತಾನದಾಗ ಹೋಗಿ ನಮ್ಮಲ್ಲಿ ಕೋಟಿ ಕೋಟಿ ಇರುವಂತ ಜನಸಂಖ್ಯೆ ಇವೆಲ್ಲ ಕೇವಲ 3%ಗೆ ನಾವು ಬಂದೀವಿ. ಆದ್ಮೇಲೆ ಭಾರತ ಅನ್ನೋದು ಹಿಂದುಳಿದ ರಾಷ್ಟ್ರ ಅಂತ ಹೇಳ್ತಾರೋ, ಆದ್ಮೇಲೆ ಗೊತ್ತಿಲ್ಲ. ವಿಶ್ವದಲ್ಲಿ ಅಮೆರಿಕ ಮುಂದುವರೆದಿದೆ ಅಂತ ಹೇಳ್ತೀವಿ, ಇದು ಸುಳ್ಳು ಮಾತ. ಅಮೆರಿಕ ದೇಶದ ಜನಸಂಖ್ಯೆ ಕೇವಲ 30 ಕೋಟಿ. ಅಮೆರಿಕ ದೇಶದ ಜನಸಂಖ್ಯೆ 30 ಕೋಟಿ. 30 ಕೋಟಿ ತಗೊಂಡು ಮುಂದುವರಿದು ಬಹಳ ಮಾತಲ್ಲ. ಆತ್ಮೀಯ ಹಿಂದೂ ಬಾಂಧವರೇ, 140-50 ಕೋಟಿ ಇವತ್ತು ಜನಸಂಖ್ಯೆಯನ್ನು ತಗೊಂಡು 4ನೇ ಸ್ಥಿತಿಯಲ್ಲಿ ನಾವು ಭಾರತ ಇರಬೇಕಾಗಿತ್ತಂದ್ರೆ ಭಾರತದ ತಾಕತ್ ಹೇಳಿ ಕೋಟಿ ಜನಸಂಖ್ಯೆ. ಆದ್ಮೇಲೆ ಅದ್ರಾಗ 148 ಕೋಟಿ ಜನಸಂಖ್ಯೆ ಹೊಂದಿದಂಥದ್ದು ಯಾರಿಗೂ ಏನು ಕೊರತೆ ಮಾಡಿಲ್ಲ. ಈ ದೇಶ ಎಷ್ಟು ಅದ್ಭುತವಾದಂತದ ಶಿಕ್ಷಣ ಪದ್ಧತಿ ನೋಡಿ, ಆರ್ಥಿಕ ಪರಿಸ್ಥಿತಿ ನೋಡಿ, ಇಲ್ಲಿಯ ಜನಾಂಗದ ಜೀವನವನ್ನು ನೋಡಿ, ಎಷ್ಟು ಅದ್ಭುತವಾದಂತ ರಚನೆ ಮಾಡಿದಾರ ಈ ಪೂರ್ವಜರು, ಹೋರಾಟಗಾರರು, ಇಲ್ಲಿಯ ಸಂತರು ಎಲ್ಲ ತ್ಯಾಗ ಮಾಡಿದಂತ ಇದು ಭೂಮಿ. ಅದಕ್ಕಾಗಿ ಒಂದು ಸಲ ನಾವು ಎಲ್ಲಾದ್ರೂ ಮೈ ಮರ್ತೀವಿ ಈ ದೇಶ ಇರೋದಿಲ್ಲ. ಅದಕ್ಕಾಗಿ ಹಿಂದೂ ಬಾಂಧವರೇ, ನೀವು ಎಲ್ಲಾ ಕೆಲಸ ಮಾಡಿ
ಆದರೆ ಹಿಂದೂ ಕಾರ್ಯಕ್ರಮಕ್ಕೆ ಎಂದೂ ಹಿಂದೆ ಸರಿಬೇಡ್ರಿ. ಈ ದೇಶ ಉಳಿಯಕ್ ಸಾಧ್ಯತೆ ಅದ. ನೀವು ಸರ್ ಹಿಂದೂ ಕಾರ್ಯಕ್ರಮಕ್ಕೆ ಎಲ್ಲಾದ್ರೂ ಹಿಂದುಳಿದ್ರಿ ನೀವು ಒಂದೊಂದು ಬುರ್ಕ ಹೊಲಿಸ್ಬೇಕಾಗ್ತದ. 100ನೇ ವರ್ಷದ ಕಾರ್ಯಕ್ರಮ. ಆ ಕಾರಣಕ್ಕೋಸ್ಕರ ಮುಂದಿನ ವರ್ಷ 2 ವರ್ಷ ಮುಗಿದ ಮೇಲೆ ಮಾಡುವಂತ ಹಿಂದೂ ಸಮಾಜೋತ್ಸವಗಳಿಗೂ ಈ ಹಿಂದೂ ಸಮಾವೇಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಆದ್ರಿಂದಾಗಿ ಇಷ್ಟು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಆ ಕಾರಣಕ್ಕೋಸ್ಕರ ಕಡೆ ಬಾರಿ ಒಂದು ಬಾರಿ ಜೋರಾಗಿ ಘೋಷಣೆ ಹಾಕೋಣ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸಂಘ ಕಳೆದ 100 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಎಷ್ಟೋ ಜನ ಹಿರಿಯ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ರಕ್ತವನ್ನು ಚೆಲ್ಲಿ ಬೆವರನ್ನು ಸುರಿಸಿ ಕಷ್ಟಗಳನ್ನು ಪಟ್ಟುಕೊಂಡು ಜೈಲನ್ನು ಸೇರಿ ಪ್ರಾಣಾರ್ಪಣೆಯನ್ನು ಮಾಡಿ ಸೋಲನ್ನೇ ಸೋಲಿಸಿ ಜೀವನ ಮಾಡಿ ಸಾವಿರ ಜನ ಕಾರ್ಯಕರ್ತರು ನಮ್ಮ ಸಂಘಟನೆಯ ನಿರಂತರವಾಗಿರುವಂತಹ ಈ 100 ವರ್ಷದ ರೀತಿಯಲ್ಲಿ ಕೇವಲ ಒಂದು ಯಜ್ಞಕ್ಕೆ ಹವಿದೆಗಳ ರೀತಿಯಲ್ಲಿ ಸಮಿತಿಗಳ ರೀತಿಯಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಇವತ್ತು ಹಿಂದೂ ಸಮಾಜ ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವೆಲ್ಲರೂ ಕೂಡ ಕಾರಣಕರ್ತರು. ಆದರೆ ಈ ರೀತಿಯ ನಿರಂತರವಾದಂತ ಸಂಘದ ಈ ಜರ್ನಿಯಲ್ಲಿ ಸಂಘ ಕೇವಲ ಹೂವಿನ ಹಾಸಿಗೆ ರೆಡ್ ಕಾರ್ಪೆಟ್ ದಾರಿಯಲ್ಲಿ ಎಲ್ಲಿಯೂ ಕೂಡ ನಡೆಯಲಿಲ್ಲ. ಸಂಘಕ್ಕೆ ಪ್ರತಿನಿತ್ಯ ಆಕ್ರಮಣಗಳು, ಪ್ರತಿನಿತ್ಯ ನಿಷೇಧಗಳು, ಪ್ರತಿನಿತ್ಯ ದಾಳಿಗಳು, ಪ್ರತಿನಿತ್ಯ ದಬ್ಬಾಳಿಕೆಗಳು, ವಿದೇಶಿ ಷಡ್ಯಂತ್ರಗಳು, ಬೇರೆ ಬೇರೆ ರೀತಿಯ ದೇಶದ್ರೋಹಿಗಳು ನಮ್ಮ ಕಾರ್ಯಕರ್ತರ ಕತ್ತನ್ನು ಕತ್ತರಿಸಿದ್ರು ಕೂಡ ಒಬ್ಬರೇ ಒಬ್ಬ ಕಾರ್ಯಕರ್ತ ಕಾಲನ್ನು ಹಿಂದಕ್ಕೆ ಇಡದೆ ಮುಂದಕ್ಕಿಟ್ಟಿರುವಂತ ಜಗತ್ತಿನ ಒಂದೇ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಿರಬೇಕು. ಆ ಕಾರಣಕ್ಕೋಸ್ಕರ ಇವತ್ತು ಸಂಘ 100 ವರ್ಷದ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾಜದ ಬೇರೆ ಬೇರೆ ರೀತಿಯ ಸ್ವಚ್ಛತೆ ಆಗಿ ಆಯಿತು. ನಾವು ಯಾವುದೋ ಒಂದು ದೇವಸ್ಥಾನವನ್ನು, ಯಾವುದೋ ಒಂದು ಶಾಲೆಯಲ್ಲೂ, ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಸ್ವಚ್ಛತೆ ಮಾಡುವ ಅತ್ಯಂತ ಸುಲಭ ನಾವು ಅದನ್ನೆಲ್ಲ ಮಾಡಿದ್ದೇವೆ. ಆದರೆ ಇವತ್ತು ಸಂಘ ಹೇಳ್ತಾ ಇದೆ ನಾವು ನಮ್ಮ ಮನಸ್ಸಿನ ಸ್ವಚ್ಛತೆಯನ್ನು ಮಾಡಬೇಕು. ನಮ್ಮ ಮನಸ್ಸಲ್ಲಿರುವಂತಹ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಮರೆತು ಹಿಂದವ ಸೋದರ ಸರ್ವೇ ಹಿಂದೂ ಪತಿತೋ ಭವಿ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ ಅನ್ನುವಂಥ ಘೋಷಣೆ ಮುಖಾಂತರ ನಾವೆಲ್ಲ ಹಿಂದೂ ಒಂದು ಬಂಧು ಅನ್ನುವಂಥ ಕೇವಲ ಘೋಷಣೆ ಮಾತ್ರ ಅಲ್ಲ, ಮನಸ್ಸಿನ ಧಾರಣೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾಮರಸ್ಯದ ಮುಖಾಂತರ ಸಂಘಟನೆ ಕೆಲಸ ಮಾಡ್ತಾ ಇದೆ. ಕುಟುಂಬ ಪ್ರಬೋಧನ ಮುಖಾಂತರ ಸ್ವಾಮೀಜಿಯವರು ಹೇಳಿದ್ರು ಲವ್ ಜಿಹಾದ್ನ ಮುಖಾಂತರ ಯಾವ್ದ್ಯಾವ್ದು ಫ್ರಿಡ್ಜ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅನಾಥವಾಗಿ ನಮ್ಮ ಹೆಣ್ಣು ಮಕ್ಕಳು ಯಾವುದೋ ಗೋರಿ ಚೀಲದಲ್ಲಿ ಬೀಳುವಂತ ಪರಿಸ್ಥಿತಿಗಳು ಈ ದೇಶದಲ್ಲಿದೆ. ಅವರು ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಅವರು ಬೇರೆ ಬೇರೆ ಮೋಸದ ಮುಖಾಂತರ ನಮ್ಮ ಹೆಣ್ಣು ಮಕ್ಕಳನ್ನು ಹಾರಿಸಿಕೊಡುವಂತ ತಂತ್ರವನ್ನು ಮಾಡ್ತಿದ್ದಾರೆ. ಒಂದ್ಸಲ ಯೋಚನೆ ಮಾಡಿ, ಯಾರೋ ಒಬ್ಬ ಶಾಂತಿದೂತ, ಯಾರೋ ಒಬ್ಬ ಪರಧರ್ಮೀಯ, ಯಾವನೊಬ್ಬ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಹಾಕ್ತಾನೆ. ಒಂದು ಮೆಸೇಜ್ ಹಾಕಿದಾಗ ಅವನನ್ನು ಬ್ಲಾಕ್ ಮಾಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಕೂಡ ನಮ್ಮ ಮಗಳಿಗೆ, ನಮ್ಮ ಮನೆಯ ಮಕ್ಕಳಿಗೆ ಹೇಳಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಲವ್ ಜಿಹಾದ್ ಅನ್ನುವಂಥದ್ದು 50% ಮಾತ್ರ ನಿಲ್ಲಿಸಬಹುದು ಹೊರತು ನಮ್ಮ ಮನೆ ಹೆಣ್ಣು ಮಕ್ಕಳು ಜಾಗೃತರಾದ್ರೆ ನಾವು ಯಾವ ರೀತಿ ಹಿಂದುತ್ವದ ಗಟ್ಟಿಯಾಗಿರುವಂಥ ಘೋಷಣೆಗಳನ್ನು ಹಾಕ್ತೇವೆ ಅದೇ ರೀತಿಯಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ಮನಸ್ಸಿನ ಪರಿವರ್ತನೆ ಮುಖಾಂತರ ಯಾವುದೇ ಒಬ್ಬ ಅನ್ಯ ಮನಸ್ಥನೊಟ್ಟಿಗೆ ನಾನು ಯಾವ ಕಾರಣಕ್ಕೂ ನನ್ನ ಸಂಸ್ಕೃತಿಯನ್ನು ಧಿಕ್ಕರಿಸಿ ಹೋಗುವುದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ ಯಾವ ಕಾರಣಕ್ಕೂ ಈ ದೇಶದಲ್ಲಿ ಲವ್ ಜಿಹಾದ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ಮನೆಯಲ್ಲೇ ನಮ್ಮ ಚಟುವಟಿಕೆಯನ್ನು ಮಾಡಬೇಕು, ಮನೆಯಲ್ಲೇ ಕೌಟುಂಬಿಕವಾಗಿರುವಂತಹ ಮೌಲ್ಯವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕುಟುಂಬ ಪ್ರಬೋಧನೆ, ಪರಿಸರದ ಜಾಗೃತಿಗೋಸ್ಕರ ಪರಿಸರದ ಬೇರೆ ಬೇರೆ ಸಂಗತಿಗಳ ಬದಲಾವಣೆ ಆಗಬೇಕು. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಿಸಿ ಏರ್ತಾ ಇದೆ, ಮರಗಳು ಕಡಿಮೆ ಆಗ್ತಿದೆ, ಸ್ವಚ್ಛತೆ ಕಡಿಮೆ ಆಗ್ತಿದೆ. ಇದೆಲ್ಲ ಕಾರಣಕ್ಕೋಸ್ಕರ ಪರ್ಯಾವರಣದ ಮುಖಾಂತರ ಸಾಮಾಜಿಕ ಚಟುವಟಿಕೆ. ಜಗತ್ತಿನ 12,013 ಕಿಲೋಮೀಟರ್ ದೇಶ ಯಾವುದು ಅಮೆರಿಕ 500 ಟ್ಯಾರಿಫ್ ಆಗ್ತದೆ, 1000 ಟ್ಯಾರಿಫ್ ಆಗ್ತದೆ ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಸನ್ನಿವೇಶಗಳು. ಸ್ವಾಮೀಜಿಯವರು ಹೇಳಿದ್ರು ಕೇವಲ 50 ಕೋಟಿ ಜನಸಂಖ್ಯೆ ಇಟ್ಕೊಂಡು 150 ದೇಶದ ಜನಸಂಖ್ಯೆ ಇರುವಂತಹ ದೇಶವನ್ನು ಅಲ್ಲಾಡಿಸಬೇಕು ಅಂತ ಹೇಳಿದ್ರೆ ನಾವು ಕೇವಲ ಡಿಪೆಂಡ್ ಆಗಿದ್ರೆ ಸಾಕಾಗುದಿಲ್ಲ, ನಾವು ಇಂಡಿಪೆಂಡೆಂಟ್ ಆಗಬೇಕು. ಆ ಕಾರಣಕ್ಕೋಸ್ಕರ ಸ್ವದೇಶಿ ನಾವು ಅವರ ಉತ್ಪನ್ನಗಳನ್ನು ತಗೊಂಡ್ರಲ್ಲ, ಯಾವುದೋ ಒಂದು ಫೋನ್ ತಗೊಳ್ತೀವಿ, ನಾವು ರಾತ್ರಿ ಆಗುವಾಗ ಯಾವುದೋ ಒಂದು ವೆಬ್ಸೈಟ್ ಇಂದ ನಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀವಿ, ನಾಳೆ ನಮ್ಮ ಮನೆಗೆ ಬಂದು ಬೀಳುತ್ತೆ. ತಂದವನು ಯಾರು ನಮ್ಗೆ ಗೊತ್ತಿಲ್ಲ, ಆ ದುಡ್ಡು ಯಾರಿಗೋ ಇತ್ತು ಗೊತ್ತಿಲ್ಲ, ಆ ದುಡ್ಡು ಎಲ್ಲಿ ಬಳಕೆ ಆಗ್ತಿದೆ ಗೊತ್ತಿಲ್ಲ, ಎಲ್ಲಿ ದಬ್ಬಾಳಿಕೆ ಆಗ್ತಿದೆ ಅದು ಗೊತ್ತಿಲ್ಲ ನಮಗೆ. ಆ ರೀತಿಯ ಮಾನಸಿಕತೆ ಬದಲು ನಮ್ಮ ಊರಿನ, ನಮ್ಮ ಕೇರಿಯ, ನಮ್ಮ ಬೊಮ್ಮಸಂದ್ರದ ನಮ್ಮವರ ಅಂಗಡಿಗಳಿಗೆ, ನಮ್ಮವರ ವ್ಯಾಪಾರಸ್ಥಗಳಿಗೆ, ನಮ್ಮ ರೈತರ ಪರವಾಗಿ ನಾವು ವ್ಯಾಪಾರ ಮಾಡಿದ್ರೆ ನಮ್ಮ ರೈತ ಬದುಕ್ತಾನೆ, ಇನ್ಯಾರು ಬದುಕುವಂಥದ್ದಲ್ಲ. ಆ ಕಾರಣಕ್ಕೋಸ್ಕರ ಸ್ವದೇಶಿ ಅನ್ನುವಂಥ ಜಾಗೃತಿಯನ್ನು ಮಾಡಬೇಕು. ಕಡೆಯದಾಗಿ ನಾಗರಿಕ ಶಿಷ್ಟಾಚಾರ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ಭುತವಾಗಿರುವಂತಹ ಒಂದು ಚಿತ್ರವನ್ನು ಇಟ್ಟಿದ್ದೀರಿ, ಅವ್ರಿಗೊಂದು ನಮಿಸ್ತೇನೆ ನಾನು. ಯಾಕೆಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ
ಸುಮಾರು ವರ್ಷ ಈ ದೇಶದ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬ ಬಡವರಿಗೂ, ಪ್ರತಿಯೊಬ್ಬ ಶೋಷಿತರಿಗೂ, ಪ್ರತಿಯೊಬ್ಬ ಕಷ್ಟದಲ್ಲಿರೋನು ಕೂಡ ಅವರ ಪರವಾಗಿ ಈ ದೇಶದ ಕಾನೂನು ನಿಲ್ಲಬೇಕು, ಅವನ ಪರವಾಗಿ ಈ ದೇಶದ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂತ ಜಗತ್ತಿನ ಅತ್ಯಂತ ಗಟ್ಟಿಯಾಗಿರುವಂತಹ ಸಂವಿಧಾನವನ್ನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ರೀತಿಯ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿದೆ. ನಮಗೆ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ನವರೇ ಹೇಳಬೇಕಾಗಿಲ್ಲ. ನಮಗೆ ನಿಯಮವನ್ನು ಪಾಲನೆ ಮಾಡಬೇಕಾದ್ರೆ ದಂಡಾಧಿಕಾರಿಗಳು ಹೇಳಬೇಕಾಗಿಲ್ಲ. ನಮ್ಮ ನಿಯಮವನ್ನು ನಮ್ಮ ಮನಸ್ಸೊಳಗೆ ನಾವು ಪಾಲನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾಗರಿಕ ಶಿಷ್ಟಾಚಾರಗಳು, ಈ ರೀತಿಯ 5 ಪಂಚ ಪರಿವರ್ತನೆಯ ಚಟುವಟಿಕೆಯ ಮುಖಾಂತರ ಸಾಮಾಜಿಕವಾಗಿರುವಂತಹ ಪರಿವರ್ತನೆಗೆ ನಾವೆಲ್ಲರೂ ಕೈ ಜೋಡಿಸಬೇಕು. ಆ ಮುಖಾಂತರ 100 ವರ್ಷದ ಈ ಅಗತ್ಯಪೂರ್ವವಾಗಿರುವಂತಹ ಒಂದು ಜರ್ನಿ ಯಾವುದಿದೆ ಅದು ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಹಿಂದೂಗಳಿಗೊಬ್ರು ಕೇಳಲಿಕ್ಕಿದ್ದಾರೆ ಅನ್ನುವಂಥ ಮಾನಸಿಕತೆಯನ್ನು ಸಮಾಜದಲ್ಲಿ ಸೃಷ್ಟಿಯಾಗಲಿ. ಹಿಂದೂಗಳು ಹೇಡಿಗಳಲ್ಲ, ಹಿಂದೂಗಳು ಶಕ್ತಿವಂತರು ಅನ್ನುವಂಥ ಮಾನಸಿಕತೆ ಸೃಷ್ಟಿಯಾಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣವಿರ. गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्मा तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ಈ ಹಿಂದೂ ಧಾರ್ಮಿಕ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯರು ಶಿವಾನಂದ ಮಠ ಮೈಗೂರು ಜಮಖಂಡಿ ತಾಲೂಕು ಬಾಗಲಕೋಟೆ ಶ್ರೀ ಶ್ರೀ ಗುರುಪ್ರಸಾದ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಶರಣೆಂದು ಈ ಸಮಾಜದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಆತ್ಮೀಯರು, ಸ್ನೇಹಿತರು ಶ್ರೀ ನಾರಾಯಣ ರೆಡ್ಡಿ ಅವರ ಹೃದಯ ಕಮಲಕ್ಕೂ ಶರಣೆಂದು ಭಾಷಣ ದಿಕ್ಸೂಚಿಕಾರರಾದಂತಹ ಸಾಮರಸ್ಯ ವೇದಿಕೆ ಸಹ ಸಂಯೋಜಕರಾದ ಮಂಗಳೂರು ಶ್ರೀ ಶಿವಪ್ರಸಾದ್ ಮಲೆಬೆಟ್ಟೂರವರಿಗೂ ಶರಣೆಂದು ಎಲ್ಲ ವೇಷಧಾರಿ ಪುಟಾಣಿ ಮಕ್ಕಳ ಹೃದಯ ಕಮಲಗಳಿಗೂ ಶರಣೆಂದು ಈ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ಶಶಿಧರ್ ತುಂಬ ಸುವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಕೊಟ್ಟು ಇಲ್ಲಿ ವಿಶೇಷವಾಗಿ ಒಂದು ಸಮಾರಂಭವನ್ನು ಹಿಂದೂ ಸಮಾಜೋತ್ಸವ ಸಮಾರಂಭ ನಡೆಸಲಿಕ್ಕೆ ಅವಕಾಶ ಕೊಟ್ಟ ಈ ಶಾಲೆಯ ಮುಖ್ಯಸ್ಥರಿಗೂ ಸಿಬ್ಬಂದಿವರೆಗೂ ಧನ್ಯವಾದಗಳು. ಮುಖ್ಯವಾಗಿ ಎಲ್ಲ ಹಿಂದೂ ಹೃದಯ ಕಮಲಗಳಿಗೆ, ಹಿಂದೂ ಬಾಂಧವರಿಗೆ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ತೆಗಳನ್ನು ಅರ್ಪಿಸ್ತಾ, ಹಿಂದೆ ಒಂದು ಕಾಲ ಇತ್ತು, ಈಗ ಪ್ರಕೃತಿ ಏನಪ್ಪ ಅಂದರೆ 45 ನಿಮಿಷಕ್ಕೆ ಒಂದು ಸಾರಿ ನಮ್ಮ ಮೆದುಳು ಬದಲಾಗ್ತದೆ. ಅದು ಪ್ರಕೃತಿ ನಿಯಮ. ಯಾರು ಎಷ್ಟು ಕೇಳಿದ್ರು ಅದು ಹೋಗಲ್ಲ ತಲೆಗೆ. ನಾವು ಏನು ಮಾತಾಡಿದ್ರು ಅಲ್ಲಿರಲ್ಲ. ಯಾಕಂದರೆ ಪ್ರಕೃತಿ ಅದು. ಗಿಡ ನಾಡಿ ತಿಂಗಳ ನಾಡಿ ಕೆಲಸ ಬರೀ 45 ನಿಮಿಷಕ್ಕೆ ಒಂದೊಂದು ಸಾರಿ ಬದಲಾಗ್ತಾ ಇರ್ತದೆ. 45 ನಿಮಿಷ ಈ ಮೂಗಲ್ಲಿ ಉಸಿರಾಡ್ದೆ, ಇನ್ನು 45 ನಿಮಿಷ ಎಡಗಡೆ ಮೂಗಲ್ಲಿ ಉಸಿರಾಡ್ತದೆ. ಮನಸ್ಸು ಬದಲಾಗ್ತದೆ. ಆದರೆ ಇಲ್ಲಿ ಯಾರು ಕೇಳೋಕೆ ಇದ್ದಾರೋ ಗೊತ್ತಿಲ್ಲ. ಸುಮ್ಮನೆ ಶರೀರ ಇದೆ, ತಲೆ ಎಲ್ಲೆಲ್ಲೆಲ್ಲ ಹೋಗ್ತದೆ, ಅದನ್ನು ಇಳಿದು ಇಟ್ಕೊಳ್ಳೋಕ್ಕೆ ಆಗ್ತಲ್ಲ ನಮ್ಮ ಕೈಯಲ್ಲಿ. ಅವರವ್ರ ಲೋಕದಲ್ಲಿ ಅವರಿದ್ದಾರೆ. ಇಲ್ಲಿ ನಮ್ಮ ಪಾಡಿ ನಾವು ಮಾತಾಡಿಕೊಂಡು ಏನು ಎಚ್ಚೆತ್ತು. ಇದು ಜಾಗೃತಿ ವೇದಿಕೆ ಅಂದ್ಕೊಂಡಿದ್ದೀನಿ. ಹಿಂದೂ ಸಮಾಜೋತ್ಸವ ವೇದಿಕೆ ಅಲ್ಲ ಇದು ಜಾಗೃತಿ ವೇದಿಕೆ.
ನಾವು ನಮ್ಮ ಜೀವನದಲ್ಲಿ ಅರ್ಧ ಆಯಸ್ಸು ನಿದ್ದೆಯಲ್ಲಿ ಕಳೆದಿದ್ದೀವಿ. ಇನ್ನು ತಿಂದ್ಬಿಟ್ಟು ಬರೀ ಗೊಬ್ಬರ ಸೃಷ್ಟಿ ಮಾಡಿದ್ದೀವಿ, ಇನ್ನೇನು ಸಾಧನೆ ಮಾಡಿಲ್ಲ. ಅರ್ಧ ಆಯಸ್ಸು ಜೀವನದಲ್ಲಿ ನಿದ್ದೆಯಲ್ಲಿ ಕಳೆದಿದ್ದೀವಿ. ಇನ್ನ ತಿಂದು 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 ಹಿಂದ್ಗಡೆ ಪಿಟ್ಗುಣಿ ತುಂಬಿಸಿದ್ದೀವಿ. ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಲಾದರೂ ಎಚ್ಚೆತ್ಕೊಂಡು ಜಾಗೃತಿಯಾಗಿ ನಿದ್ದೆಯಿಂದ ಎದ್ದೇಳಿ ಅಂತ ಪಾಪ ನಮ್ಮ ಬಂಸಂದ್ರ ಗ್ರಾಮದ ಎಲ್ಲ ನಾಗರಿಕರು, ನಮ್ಮ ಮುರಳಿಯವರು, ನಮ್ಮ ಬೀರಣ್ಣವರು, ನಮ್ಮ ಚಂದ್ರರೆಡ್ಡಿ ಅವರು ಸುಮಾರು 15 ದಿವಸಗಳಿಂದ ನನಗೆ ನೋಡಿದೆ. ರಾತ್ರಿ ಹಗಲು ಪ್ರೇಮಾನಂದಜಿ ರಾತ್ರಿ ಹಗಲು ಸುಮಾರು ಶ್ರಮಪಟ್ಟು ಇಷ್ಟು ಯಶಸ್ಸು ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಜನ ಬರ್ತಾರೆ, ಆಯ್ತು ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋದು. ಹಿಂದೆ ಒಂದು ಕಾಲ ಇತ್ತು, ಒಂದು ಗ್ರಾಮದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಅವಘಡ ಮಾಡಿಕೊಂಡು ಗ್ರಾಮಕ್ಕೆ ಬಂದಿದ್ದಾಗ ಆ ವ್ಯಕ್ತಿನ ಗಲಾಟೆ ಮಾಡೋಕೆ ಆ ಹೊರಗಡೆ ಗ್ರಾಮದವ್ರು ಬಂದರೆ ಬೇರೆ ಯಾರು ಆ ತಪ್ಪು ಏನೇ ಮಾಡಿದ್ರು ಆ ವ್ಯಕ್ತಿನ ಬಿಟ್ಕೊಡ್ತಾ ಇರಲಿಲ್ಲ. ಅಂಥ ಕಾಲ ಇತ್ತು ಗ್ರಾಮಗಳಲ್ಲಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಆದರೆ ಆ ಥರನೇ ಇದ್ದಿದ್ದು. ಯಾರೋ ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡ್ಕೊಂಡು ಈ ಗ್ರಾಮಕ್ಕೆ ಬಂದ್ಬಿಟ್ಟಿದ್ರೆ, ನಮ್ಮ ಗ್ರಾಮದ ವ್ಯಕ್ತಿ ಹೊರಗಡೆ ಹೋಗಿ ತಪ್ಪು ಮಾಡ್ಕೊಂಡ್ ಬಂದಿದ್ರೆ ನಮ್ಮ ಗ್ರಾಮದ ವ್ಯಕ್ತಿನ ಇನ್ನೊಬ್ಬ ಗ್ರಾಮದವ್ರು ಬಂದು ಗಲಾಟೆ ಮಾಡ್ತಾರೆ, ನಾವು ಬಿಟ್ಕೊಡ್ತಾ ಇರ್ಲಿಲ್ಲ. ಆ ಥರ ಸಂದರ್ಭ ಇತ್ತು ಒಂದು ಕಾಲದಲ್ಲಿ. ಆದರೆ ಈಗ ನಮಗೆ ಹೊರಗಡೆಯಿಂದ ನಮಗೆ ಶತ್ರುಗಳಿಲ್ಲ, ನಮ್ಮ ಒಳಗಡೆನೆ ನಮಗೆ ಶತ್ರುಗಳು. ಅದನ್ನು ಗಮನಿಸ್ಕೋಬೇಕು. ನಿದ್ದೆಯಿಂದ ಎಚ್ಚೆತ್ಕೊಂಡು ನಾವು ನಮ್ಮನ್ನು ಅರಿಬೇಕು. ನಾನು ಯಾರು ತಿಳಿಬೇಕು, ನಾನು ಏನಕ್ಕೆ ಬಂದಿದ್ದೀನಿ ತಿಳ್ಕೋಬೇಕು, ನನ್ನ ಕೊಡುಗೆ ಏನು, ಈ ದೇಶಕ್ಕೆ ನಾನು ಏನು ಮಾಡಬೇಕಾಗಿದೆ, ನನ್ನ ಹೆಜ್ಜೆ ಗುರುತು ಏನು, ಅದು ಬಿಟ್ಟೋಗ್ಬೇಕು. ಈಗಿನ ಪರಿಸ್ಥಿತಿಲಿ ನಮಗೆ ಈ ಥರ ಇದ್ರೆ ಮಕ್ಕಳು ಪಾಪ ಈಗ ವೇಷಭೂಷಣ ಹಾಕೊಂಡ್ಬಂದಿರೋ ಅವ್ರು ಯಾವ ಥರ ಜೀವನ ಮಾಡಬೇಕು ಯೋಚನೆ ಮಾಡಬೇಕು. ಅವ್ರು ಹೇಳಿದ್ರು ಪ್ರಕೃತಿ ಬಗ್ಗೆ. ನೀರು ಹಿಂದಿನ ಕಾಲದಲ್ಲಿ ಕೊಂಡಂಗಿರ್ಲಿಲ್ಲ ನಾವು, ಈಗ ನೀರು ಕೊಳ್ಳೋ ಕಾಲ. ಕರೋನಾ ಕಲಿಸ್ಕೊಟ್ಟಿದೆ, ನೀರಿಲ್ಲಪ್ಪ ಗಾಳಿನ ಕೊಳ್ಳಬೇಕು ಅಂತ ಕರೋನಾ ಕಲಿಸ್ಕೊಟ್ಟಿದೆ. ಇವ್ರು ಹೇಳಿದ್ರು ದಿಕ್ಸೂಚಿ ಭಾಷಣಕಾರರು, ಪ್ರಕೃತಿ ಹಾಳು ಮಾಡ್ತಾ ಇದೀವಿ ಅಂತ. ನಮಗೆ ಈ ಸ್ಥಿತಿ ಅಂದ್ರೆ ಮಕ್ಕಳ ಕತೆ ಏನು ಅಂತ ಜಾಗೃತರಾಗಬೇಕು. ಅದಕ್ಕೆ ನಾನು ಹೇಳ್ತೀನಿ, ಅರಿವು ಆಗಕ್ಕೆ ಕ್ಷಣಗಳು, ಒಂದು ಕ್ಷಣ 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 ಸೇರಿ ನಿಮಿಷ ಆಗ್ತದೆ, ನಿಮಿಷ ಸೇರಿ ಗಂಟೆ ಆಗ್ತದೆ, ಗಂಟೆಗಳು ಸೇರಿ ದಿನ ಆಗ್ತದೆ, ದಿನಗಳು ಸೇರಿ ವಾರ ಆಗ್ತದೆ, ಈಗ ತಿಂಗಳುಗಳು ವರ್ಷಗಳು ಆಗ್ತದೆ. ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೆ ಯುಗಗಳಾಗ್ಬೋದು, ಶತಮಾನಗಳಾಗ್ಬೋದು, ದಶಮಾನಗಳಾಗ್ಬೋದು, ದಿನಗಳಾಗ್ಬೋದು, ವಾರಗಳಾಗ್ಬೋದು, ದಿನಗಳಾಗ್ಬೋದು, ಅದರ ಕ್ಷಣಗಳಾಗ್ಬೋದು. ಆದರೆ ಅರಿವಾಗಕ್ಕೆ ಆಗ್ತಾನೆ ಇಲ್ಲ ನಮಗೆ. ನಾನು ಯಾರು, ನನ್ನ ಕೆಲಸ ಏನು, ನನ್ನ ನಿಜ ಸ್ಥಿತಿ ಏನು, ನಾನು ಏನು ಮಾಡಬೇಕು ಅಂತ ನಮ್ಗೆ ಅರಿವೇ ಆಗ್ತಾ ಇಲ್ಲ. ಬರೀ ತಿನ್ನೋದು, ಮಲಗೋದು, ಅವ್ರ್ಯಾರೋ ಮಾಡ್ಕೊಳ್ತಾರೆ ಬಿಡು, ನಮ್ಮ ಪ್ರೇಮಾನಂದಜಿ ಮುರಳಿ ಮಾಡ್ಕೊಳ್ತಾರೆ ಬಿಡು, ನಂದೇನು ಕೆಲಸ ಅಂತ ನಾವು ಅವ್ರು ಮಾಡಿದಾಗ ಅವ್ರಿಂದ ಜೈ ಅಂದ್ಬಿಟ್ರೆ ಸಾಕು ಅಂತ ನಾವು ನಿದ್ದೆ ಮಾಡ್ತಾ ಇದ್ದೀವಿ. ತುಂಬ ನೋವಿನ ಸಂಗತಿ. ನಾವು ಈ ಧರ್ಮ ಪ್ರಚಾರ ಮಾಡಬೇಕಂತ ನಮ್ಮ ಒಂದು ಯೋಗ ಸಂಸ್ಥೆಯಿಂದ ದೊಡ್ಡ ತೀರ್ಪಿಗೆ TTDಗೆ ಒಂದು ಮೆಮೊರಂಡಮ್ ಕೊಟ್ವಿ. ಎಲ್ಲ ಸಾಧು ಸತ್ಪುರುಷರಿಗೆ, ಈ ಕಲಾವಿದರಿಗೆ ಬೆಟ್ಟದ ಮೇಲೆ ತಿರುಮಲ ಬೆಟ್ಟದ ಮೇಲೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಹೋಗಿ ಬರೋರಿಗೆ TTD ಖರ್ಚು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಒಂದು ಹೋರಾಟ ಮಾಡಿ, ಇಲ್ಲಿಂದ ನಾವು ಬೆಂಗಳೂರಿಂದ ಅನ್ನಮಾಚಾರ್ಯರ ಒಂದು ಪೀಠಾಧಿಪತಿಗಳು ವಿಜಯಶಂಕರ ಸ್ವಾಮೀಜಿ ಅವರ ಜೊತೆಯಲ್ಲಿ ಸೇರಿಕೊಂಡು ತಿರುಮಲಗ ಒಂದು ಮೆಮೊರಂಡಮ್ ಕೊಟ್ವಿ. ಆ ಥರ ಸೇವಾ ಕಾರ್ಯಕ್ರಮ ಮಾಡ್ತಾನೆ ಇದ್ದೀವಿ. ಯಾರಿಗೂ ಅರಿವಿಲ್ಲ, ಅವ್ರವ್ರ ಲೋಕದಲ್ಲಿ. ಟೈಮ್ ಆಗಿ ಬನ್ನಿ, ಸೀರಿಯಲ್ ಹೋಯ್ತು, ಕ್ರಿಕೆಟ್ ಬೇರೆ ಇದೆ, ಇವತ್ತು ಕ್ರಿಕೆಟ್ ನೋಡಬೇಕು ಅಂತ ಅವ್ರವ್ರ ಲೋಕದಲ್ಲಿ ಅವರಿದ್ದಾರೆ. ತುಂಬ ಸಂತೋಷ. ಇನ್ನಾದರೂ ಜಾಗೃತಗೊಳ್ಳಿ, ಎಚ್ಚೆತ್ಕೊಳ್ಳಿ, ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಕೊಡುಗೆ ಏನು ನಮ್ಮ ದೇಶಕ್ಕೆ. ನೀವು ಒಳಗಡೆ ನಿಮ್ಮ ಕುಟುಂಬದಲ್ಲಿ ನೀವು ಯಾವುದೇ ಆಗಿರಿ, ಹೊರಗಡೆ ಬಂದಾಗ ನನ್ನ ದೇಶ, ನನ್ನ ಜನ, ನನ್ನ ಗ್ರಾಮ ಅಂತ ಒಂದು ಅರಿವು ಬರಬೇಕು. ಇದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಈಗಿದ್ರೆ ಮಾತ್ರ ನಮ್ಮ ದೇಶನ ಉಳಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ
ತುಂಬ ಕಷ್ಟ ಅಂತ ನನ್ನ ಅಭಿಪ್ರಾಯ. ನನಗೆ ಅವಕಾಶ ಕೊಟ್ಟ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿಂದೂ ಸಮಾಜೋತ್ಸವದ ಒಂದು ಸಭೆಯಲ್ಲಿ ನಮಗೆ ಆಶೀರ್ವಚನ ನೀಡಿ ಆಶೀರ್ವದಿಸಿದ ಪರಮ ಪೂಜ್ಯ ಸ್ವಾಮೀಜಿಗಳೇ, ಮಾತೃಶ್ರೀ ಅವರೇ ಹಾಗೂ ಮುಖ್ಯ ಅತಿಥಿಗಳಾದ ಶ್ಯಾಮಣ್ಣ ಗುರುಗಳೇ, ಶಿವಪ್ರಸಾದರವರೇ ಹಾಗೂ ಎಲ್ಲ ಹಿಂದೂ ಬಾಂಧವರೇ, ಈ ದಿನ ನನಗೆ ತುಂಬ ಸಂತೋಷವಾಗಿದೆ. ಕಾರಣ ಏನು ಅಂದರೆ, ದೇವಲೋಕವೇ ಕೆಳಗಿಳಿದು ಬಂದಂಥ ಒಂದು ಸಂತೋಷ ಆಗಿದೆ ನಮಗೆ. ನಮ್ಮ ಗ್ರಾಮದ ಮಹಿಳೆಯರು ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಪೂರ್ಣ ಕುಂಭಗಳೊಂದಿಗೆ ಸ್ವಾಮೀಜಿಗಳನ್ನು ಆಹ್ವಾನಿಸಿ ಅದರ ಜೊತೆಗೆ ಕೋಲಾಟ, ಮಕ್ಕಳ ವೇಷಭೂಷಣ, ದೇಶಿ ತಳಿಗಳ ಒಂದು ಪ್ರದರ್ಶನ, ಇಲ್ಲಿ ಗ್ರಾಮದ ನಮ್ಮ ಶಾಲೆಯ ಮಕ್ಕಳ ಇದೊಂದು ಮನೋರಂಜನೆ ಅಲ್ಲ, ನಮ್ಮ ದೇಶದ ಪರಂಪರೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟಂಥ ಮಕ್ಕಳು ಇದರಿಂದ ನನಗೆ ಭಾಳ ಸಂತೋಷವಾಗಿದೆ. ಜೊತೆಗೆ ನಮ್ಮ ಒಂದು ಸಂಸ್ಕೃತಿ ಹೇಗಿದೆ ಅಂದರೆ, ನಮ್ಮ ಭಾಷೆ ಕನ್ನಡ ಭಾಷೆ ಸ್ಟಾರ್ಟಿಂಗ್ ಮೊದಲನೇ ಅಕ್ಷರ ಏನು? ಆ ಅಂತ ಬರುತ್ತೆ. ಆ ಅಂದರೆ ಅಮ್ಮ, ಅಪ್ಪ, ಅಕ್ಕ, ಅಣ್ಣ. ಆದರೆ ಇಂಗ್ಲೀಷ್ ಅಕ್ಷರದ ಏನು ಬರುತ್ತೆ? ಆಪಲ್ಲು, ಬಾಲು, ಕ್ಯಾಟು, ರ್ಯಾಟು ಇವು ಬರ್ತವೆ. ಕೊನೆ ಅಕ್ಷರ ಏನು ಬರುತ್ತೆ? ಆ ಕನ್ನಡದಲ್ಲಿ ಏನು ಬರುತ್ತೆ? ಜ್ಞಾ. ಅಮ್ಮ ಅಪ್ಪ ಇಂದ ಎದ್ದು ಜ್ಞಾನದವರೆಗೂ ಹೋಗುತ್ತೆ ನಮ್ಮ ಕನ್ನಡ ಭಾಷೆ. ಅದೇ ಇಂಗ್ಲೀಷ್ ಭಾಷೆ ಏನು? ಆಪಲ್ಲು, ಕ್ಯಾಟು ಬಂದು ಲಾಸ್ಟ್ಗೆ ಏನು ಬರುತ್ತೆ? ಅದು ಝಡ್ಡು. ಝಡ್ ಅಂದ್ರೆ ಏನು? ಝಡ್ ಅಂದ್ರೆ ಏನು? ಝೀಬ್ರಾ. ಇಂಗ್ಲೀಷ್ ಭಾಷೆಯಲ್ಲಿ ಏನಿಲ್ಲ, ಝಡ್ ಅಂದ್ರೆ ಝೀಬ್ರಾ ಆಗ್ತೀವಲ್ಲ ಕಡೆಗೆ ನಾವು. ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿ ಯಾರೊಬ್ಬ ಹುಡುಗ ಡಿಗ್ರಿ ಆಗಿದ್ದಾನೆ, ಇಂಗ್ಲೀಷಲ್ಲಿ ಬರ್ತಿದ್ದ, ನಮ್ಮ ಜೊತೆ ಇದ್ದಾನೆ. ಅವ್ರು ತಪ್ಪಲ್ಲ, ಅದು ಕನ್ನಡದಲ್ಲಿ ಬರೆಯಪ್ಪ ಇದು ನನಗೆ ಬರೋದಿಲ್ಲ ಅಂತ. ಅದು ಅವ್ರದ ತಪ್ಪಲ್ಲ, ನಮ್ಮ ಒಂದು ತಂದೆ ತಾಯಿಗಳ ನಮ್ಮ ಒಂದು ಇದು ಅದು. ಅದೇ ಶಾಲೆಯಲ್ಲಿ ಒಬ್ಬ ಹುಡುಗ ಇಂಗ್ಲೀಷ್ ಪದ ಹೇಳ್ತಾ ಇದ್ದೀನಿ. ಶಾಲೆಯಲ್ಲಿ ಒಬ್ಬ ಹುಡುಗ ಇಂಗ್ಲೀಷ್ ಟೀಚರ್ನ, ಸರ್ ನಟ್ರಂದ್ರೆ ಏನು ಅಂತ ಕೇಳ್ದ. ಆ ಮಾಸ್ಟರ್ ತಲೆ ಕೆಟ್ಟೋಯ್ತು. ನಾಳೆ ಹೇಳ್ತೀನಪ್ಪ ನಾನು ಅಂತ ಕೇಳ್ದ ಟೀಚರ್ನ. ನಾಳೆ ಬಂದರು ಮತ್ತೆ ಕೇಳಿದ್ರು, ಸಿಗ್ಲಿಲ್ಲ. ಇನ್ನೊಂದ್ಸಲ ಹೋದ್ರು, ಡಿಕ್ಷನರಿಯಲ್ಲಿ ನೋಡಿದ್ರು ಸಿಗ್ಲಿಲ್ಲ. ಗೂಗಲ್ಗೆ ಹೋದ್ರು, ರಿಸಲ್ಟು. ಆಮೇಲೆ ಮಾಸ್ಟರ್ ಏನು ಮಾಡಿದ್ರು ಅಂದರೆ, ಏ ಅಪ್ಪ ಅದೇನು ಬರ್ಕೊಟ್ಬಿಡಪ್ಪ ಅಂದರು. ಅವನು NATHUR ಬರ್ದ. ಏನದು? ನೇಚರ್. ಅವನು ಅದು ಅವನೇನು ಮಾಡ್ದ? ಹೆಚ್ಚು ಸೈಲೆಂಟ್ ಮಾಡ್ದ. ತಲೆ ಕೆಟ್ಟೋಯ್ತು ಲಾಸ್ಟಿಗೆ. ನೀನು ಸಸ್ಪೆಂಡ್ ಮಾಡ್ತೀನಿ, ಡಿಬಾರ್ ಮಾಡ್ತೀನಿ ಅಂದು. ಆ ಹುಡುಗ, ಸರ್ ಬೇಡ ಸರ್, ನಾನು ಕುಟ್ರೆ ಹಾಳಾಗೋಗುತ್ತೆ ಅಂತ ಫ್ಯೂಚರ್ನ. ಆ ರೀತಿ ಇಂಗ್ಲೀಷ್ ಭಾಷೆ ಇದೆ. ಆದರೆ ನಮ್ಮ ಕನ್ನಡ ಭಾಷೆ ಹೇಗಿದೆ ಅಂದರೆ, ಲಿಪಿಗೂ ಮಾತಾಡೋದಕ್ಕೂ ಬರೆಯೋದಕ್ಕೂ ಸ್ವಚ್ಛವಾಗಿದೆ. ಇಂಥ ನಾಡಲ್ಲಿ ನಾವು ಹುಟ್ಟಿದ್ದೀವಿ. ದಯವಿಟ್ಟು ನಮ್ಮ ಮಕ್ಕಳನ್ನ ಸುಸಂಸ್ಕೃತನಾಗಿ ಮಾಡಬೇಕು ಅಂತ ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಕೊಟ್ಟಿದ್ದಂಥ ಒಂದು ನಿಮಗೆಲ್ಲ ನಮಸ್ಕಾರ ಆಗ್ತಾ
ಗ್ರಾಮದಲ್ಲಿ ಹಿಂದೂ ಸಮಾವೇಶವನ್ನು ಅತಿ ಉತ್ತಮವಾಗಿ ಎಲ್ಲ ಹಿಂದೂ ಬಾಂಧವರು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದರಿಂದ ಎಲ್ಲ ಹಿಂದೂ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾನುವಾರ ಹಿಂದೂ ಸಮಾವೇಶವನ್ನು ಬೊಮ್ಮಸಂದ್ರ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಸ್ಥರು ಎಲ್ಲರೂ ಬಂದು ಹಿಂದೂ ಬಾಂಧವರು ಬಂದು ಇವತ್ತು ಈ ಒಂದು ಹಿಂದೂ ಸಮಾವೇಶವನ್ನು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಳ್ಳಿ ಕಾರ್ಯಗಳು ಇರ್ಬೋದು ಹಾಗೂ ಕುಂಭಮೇಳ ಮಹಿಳೆಯರು ಮಾತೆಯರು ತುಂಬ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. 100 ವರ್ಷ ತುಂಬಿದ ಕಾರಣ ದೇಶವ್ಯಾಪಿ ಹಿಂದೂ ವಿರಾಟ್ ಸಮಾಜೋತ್ಸವವನ್ನು ನಡೆಸ್ತಾ ಇದ್ದು, ಆದ ಕಾರಣ ಬೊಮ್ಮಸಂದ್ರದಲ್ಲೂ ಸಹ ಬೊಮ್ಮಸಂದ್ರ ಹಿಂದೂ ಬಾಂಧವರು 8ನೇ ತಾರೀಕು ಫೆಬ್ರವರಿ ಭಾನುವಾರದಂದು ಇಡೀ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಹಿಂದೂ ಸಮಾಜೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿರ್ತಾರೆ. SK ಪಬ್ಲಿಕ್ ಸ್ಕೂಲಿನ ಮಕ್ಕಳು ಸಹ ಅವ್ರ ಉತ್ತರವನ್ನು ಸಹ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ವಿಜೃಂಭಣೆ ನಡೆಸ್ಕೊಟ್ಟಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಬೊಮ್ಮಸಂದ್ರ ಗ್ರಾಮದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ಹಿಂದೂ ಸಮಾವೇಶ ಏರ್ಪಾಡು ಮಾಡಿದ್ದಾರೆ. ಈ ಗ್ರಾಮದ ಎಲ್ಲ ನನ್ನ ಯುವ ಮಿತ್ರರು ಇವತ್ತು ಭಾಳ ಸುಮಾರು ಒಂದು ತಿಂಗಳಿಂದ ಈ ಬಗ್ಗೆ ಶ್ರಮವಹಿಸಿ ಕಾಳಜಿ ವಹಿಸಿ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರನ್ನೆಲ್ಲ ಕೂಡ ಅಭಿನಂದಿಸ್ತೇನೆ. ಇವತ್ತು RSS ಮುಖಾಂತರ ದೇಶವ್ಯಾಪ್ತಿ ಹಿಂದೂ ಸಮಾವೇಶಗಳು ನಡೀತಾ ಇರ್ತಕ್ಕಂಥದ್ದು ಇವತ್ತು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ಒಂದು ಕೆಲಸ ಇವತ್ತು RSS ಸಮಾಜದವರು ಮಾಡ್ತಾಯಿದ್ದಾರೆ. ಇವತ್ತಿನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಇವತ್ತು ಭಾರತ ದೇಶ ಹಿಂದೂಸ್ತಾನ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಮತ್ತು ಭಾರತ ದೇಶದ ಸೆನ್ಸಸ್ ಕೂಡ ಹೇಳ್ತದೆ 100 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹಿಂದೂಗಳು ಈ ದೇಶದಲ್ಲಿದ್ದಾರೆ. ಅದನ್ನು ಹಿಂದೂಗಳು ಎಷ್ಟಿದ್ದೀವಿ ಅಥವಾ ಹಿಂದೂ ಮೆಜಾರಿಟಿನ ತೋರಿಸ್ಕೊಳ್ಳಿಕ್ಕೆ ಈ ಸಮಾವೇಶಗಳು ಮಾಡುವಂಥದ್ದು ಉದ್ದೇಶ ಅಲ್ಲ. ಈ ಒಂದು ಹಿಂದೂ ಧರ್ಮದ ಒಂದು ಸಂಸ್ಕಾರ ಸಂಸ್ಕೃತಿ ನಮ್ಮ ಒಂದು ಪೂರ್ವಿಕರು ನಡೆದು ಬಂದಂಥ ಒಂದು ಹಾದಿ ಧರ್ಮದ ಬಗ್ಗೆ ಈ ಒಂದು ದೇಶದ ಅತಿರಥ ಮಹಾನುಭಾವರೆಲ್ಲ ಕೂಡ ವಿವೇಕಾನಂದರಾದಿಯಾಗಿ ಈ ಒಂದು ಹಿಂದೂ ಸಮಾಜವನ್ನು ಇಡೀ ವಿಶ್ವದಾದ್ಯಂತ ಹಿಂದೂ ಸಮಾಜದ ಒಂದು ಪ್ರತಿಷ್ಠತೆ ಮತ್ತು ಹಿಂದೂ ಸಮಾಜದ ಒಂದು ವಿಶಿಷ್ಟತೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿದಂಥ ಹಲವಾರು ಮಹಾನುಭಾವರು ಇವತ್ತು ಅವ್ರನ್ನೆಲ್ಲ ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಯುವ ಪೀಳಿಗೆ ಹಿಂದೂ ಸಮಾಜದ ಒಂದು ಅಡಿಪಾಯವನ್ನು ಭದ್ರ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರೇರಣೆಯನ್ನು ಮತ್ತು ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗ್ತದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯುವಕರನ್ನು ಮಾಡುವಂಥ ಒಂದು ಕೆಲಸವನ್ನು RSSನವರು ಮಾಡಿದರೆ ಇನ್ನೂ ಉತ್ತಮವಾದ ಒಂದು ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ ಇದು ಯಾವುದೇ ಒಂದು ಧರ್ಮದ ವಿರುದ್ಧದ ಒಂದು ಸಮಾವೇಶ ಅಲ್ಲ, ಅಥವಾ ಯಾವುದೇ ಒಂದು ಧರ್ಮವನ್ನು ನಾವು ಕೀಳ್ಮಟ್ಟವಾಗಿ ನೋಡುವಂಥ ಒಂದು ಸಮಾವೇಶ ಅಲ್ಲ. ನಮ್ಮ ಧರ್ಮದ ಒಂದು ತಳಹದಿ ಏನಿದೆ, ನಮ್ಮ ಧರ್ಮದ ಆಚಾರ ವಿಚಾರಗಳೇನಿದ್ದಾವೆ, ನಮ್ಮ ಧರ್ಮದ ಸಂಸ್ಕಾರಗಳೇನಿದ್ದಾವೆ, ನಮ್ಮ ಧರ್ಮದ ಒಂದು ಬದ್ಧತೆ ಏನಿದೆ, ಅದನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಯುವ ಪೀಳಿಗೆಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಈ ಸಮಾವೇಶಗಳ ಮೂಲಕ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ. ಅದಕ್ಕೆ ನಾನು ಈ ಒಂದು ಸಮಾವೇಶವನ್ನು ಆಯೋಜಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ.